ಸಮಾಧಾನ ಮಾಡಿ ಈ ಸಿನಿಮಾದಲ್ಲಿ ದೊಡ್ಡ ರಿಸಾರ್ಟ್ ಮಾಡಿದ್ದಾರೆ ಹುಬ್ಳಿನಲ್ಲಿ. ಅವ್ರ ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಟ್ರು. ಆನಂದ್ ಹೇಳಿದವರು ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡು ಇವತ್ತು ನಂಬರ್ 1 ಆಡಿಯೋರು. ಪ್ರತಿಯೊಬ್ಬರು ಈ ಸಿನಿಮಾದಿಂದ ನೂರಾರು ಜನ, ಸಾವಿರಾರು ಕುಟುಂಬಗಳು ಇದರಲ್ಲಿ ಜೀವನ ಮಾಡಿದ್ರು. ಅಷ್ಟು ಒಂದು ಅದ್ಭುತವಾಗಿರೋ ಸಿನಿಮಾ ಹಾಕಿದ್ರು. ಪ್ರತಿಯೊಬ್ಬರಿಗೂ ದುಡ್ಡು, ಯಾರು ಬಿಟ್ಕೊಂಡ್ರು ದುಡ್ಡು, ಆತರ ಇತ್ತು. ನಮಗೆ ಈ ಸಿನಿಮಾ 25 ವಾರಕ್ಕೆ ಅಣ್ಣಾರಿಲ್ಲ ಅಂತ ಬೇಜಾರಾಗ್ತಾ ಇದೆ ನಮ್ಗೆ. ಅವ್ರು ಇದ್ದಿದ್ರೆ ನಮ್ಗೆ ಇನ್ನೂ ಖುಷಿ ಆಗ್ತಾ ಇತ್ತು. ಎಲ್ಲ ಸ್ವರ್ಗದಿಂದ ವಿಷ್ಣುವರ್ಧನ್ ಅವರು ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಈ ಸಿನಿಮಾ ಇವಾಗ ರಿಲೀಸ್ ಆದ್ಮೇಲೆ ಫಸ್ಟ್ ರಿಕಾರ್ಡ್ ಅಲ್ಲಿ ಯಾವ ತರ ಹಿಟ್ ಹೊಡಿತು, ಯಾವ ತರ ಅದು ಕಲೆಕ್ಷನ್ ಸುರುಮಳೆ ಆಯ್ತು, ರೆಕಾರ್ಡ್ಸ್ ಆಯ್ತು, ಅದೇ ತರ ಆಗ್ಬೇಕು. ಆಗಿನ ಕಾಲಕ್ಕೆ ಈ ಟೆಕ್ನಾಲಜಿ ಇರಲಿಲ್ಲ. ಒಂದು DDS ಆಗ್ಲಿ DI ಆಗ್ಲಿ ಇರಲಿಲ್ಲ. ಅದೆಲ್ಲ ಮಾಡಿ ಮಾಡ್ತಾ ಇದ್ದಾರೆ. ಪಬ್ಲಿಸಿಟಿ ಚೆನ್ನಾಗಿ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಡಿಸ್ಟ್ರಿಬ್ಯೂಟರ್. ಅವರು ತುಂಬಾ ಆಸಕ್ತಿಯಿಂದ ಮಾಡ್ತಾ ಇದ್ದಾರೆ. ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿ, ಮತ್ತೆ ಈಗಿನ ಜನರೇಷನ್ ಸಿನಿಮಾ ನೋಡಿಲ್ಲ. ಈಗಿನ ಕಾಲದಲ್ಲಿ ಒಬ್ಬ ತಂದೆ ತಾಯಿಗೆ ಒಂದೇ ಮಗ ಆಗ್ತಾರೆ, ಅಣ್ಣ ತಮ್ಮಂದ್ರೆ ಬಾಂಧವ್ಯ ಗೊತ್ತಿಲ್ಲ. ಈ ಸಿನಿಮಾ ಈಗಿನ ಜನರೇಷನ್ಗೆ ಉಪಯೋಗ ಆಗುತ್ತೆ ನನ್ನ ಮನಸ್ಸಿಗೆ. ಯಾಕಂದ್ರೆ ಈ 20-25 ವರ್ಷ ಜನರೇಷನ್ ಹುಡುಗ ಯಾರು ನೋಡಿಲ್ಲ ಸಿನಿಮಾ. ಇದನ್ನ ಟಿವಿಲಿ ಬಂದಿರ್ಬೋದು, ನೋಡಿರಲ್ಲ. ಎಲ್ಲ ನೋಡಿ ಆನಂದ ಮಾಡಿ ಈ ಸಿನಿಮಾನ ಸೂಪರ್ ಹಿಟ್ ಮಾಡಿ ಅಂತ ಹೇಳ್ಬಿಟ್ಟು ನನ್ನ ಒಂದು ಈ 4 ನುಡಿಗಳನ್ನು ನಿಲ್ಲಿಸ್ತಾ ಇದ್ದೀನಿ. ಸಾಕು ಸರ್. ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ. ಬೈ ದ ಸೇಮ್ ಟೈಮ್ 25 ವರ್ಷಗಳು ಕಳೆದೋಯ್ತ ಅಂತ ಒಂದು ಕಡೆ ತುಂಬ ನೋವಾಗ್ತಾ ಇದೆ. ಯಾಕೆ ಅಂತಂದರೆ ಎಡಭಾಗದಲ್ಲಿ ಸೆಂಟರ್ನಲ್ಲಿ ಕೂತ್ಕೋಬೇಕಾದಂತಹ ನನ್ನ ಯಜಮಾನರು ಇವತ್ತು ಅಲ್ಲಿ ಪಕ್ಕದಲ್ಲಿ ಒಂದು ಜಾಗದಲ್ಲಿ ಕೂತ್ಬಿಟ್ಟಿದ್ದಾರೆ ಅನ್ನೋದು ನಾವು ತುಂಬ ನೋವಾಗ್ತಾ ಇದೆ. ಅಫ್ಕೋರ್ಸ್ ಇಲ್ಲಿರೋ ಪ್ರತಿಯೊಬ್ಬರು ಈಗ ಯಜಮಾನರ ಗುಣಗಾನ ಮಾಡ್ತಾರೆ, ಎಲ್ಲವೂ ಮಾಡ್ತಾರೆ. ಆದರೆ ನಾನೊಂದು 10 ನಿಮಿಷ ನೀವೆಲ್ಲರೂ ಟೈಮನ್ನು ತಗೋತೀನಿ. ಏನು ಅಂತಂದರೆ, ಯಜಮಾನ ಆಗೋದಕ್ಕೆ ಮತ್ತೊಬ್ಬ ವ್ಯಕ್ತಿ ಶ್ರಮ ವಹಿಸಿದ್ರಲ್ಲ, ಆ ನಿಜವಾದ ಯಜಮಾನ ರೆಹಮಾನ್ ಅವ್ರ ಬಗ್ಗೆ ನಾವು ಒಂದೆರಡು ಮಾತನಾಡೋದಕ್ಕೆ ಇಷ್ಟಪಡ್ತೀನಿ. ಅದು 1999. ರೆಹಮಾನ್ ಸರ್ ಅವರು ಸ್ವಲ್ಪ ಕಷ್ಟದಲ್ಲಿದ್ದರು. ರೆಹಮಾನ್ ಸರ್ ಅವರು ಸ್ವಲ್ಪ ಕುಟ್ಟುತ್ತಾ ಇದ್ರು. ರೆಹಮಾನ್ ಸರ್ ಅವರು ತುಂಬಾ ಅಂದ್ರೆ ಎಲ್ಲೂ ಹೋಗದಿರುವಂತ ಒಂದು ಪರಿಸ್ಥಿತಿ ಇದ್ದಾಗ ಯಾರೋ ಒಬ್ರು ನಿರ್ಮಾಪಕರು ನಮ್ಗೇನೋ ಒಂದು ಮಾತನ್ನ ಅಂದಾಗ ನಾನು ರೆಹಮಾನ್ ಸರ್ ಹೇಳ್ತೀನಿ, ಅಣ್ಣ ಬೇಡ ಅಣ್ಣ, ಇನ್ನು ಪದೇ ಪದೇ ಇಲ್ಲಿ ಬರೋದು ಬೇಡ, ನೀವು ಹೊರಟ್ಬಿಡಿ. ರೆಹಮಾನ್ ಸರ್ ಹೊರಡ್ತಾರೆ, ರೆಹಮಾನ್ ಸರ್ ನೋವಿಟ್ಕೋತಾರೆ, ರೆಹಮಾನ್ ಸರ್ ಕಣ್ಣಲ್ಲಿ ನೀರಿಟ್ಕೊಂಡು ಹೊರಟೋಗ್ತಾರೆ. ತದನಂತರದ ದಿನಗಳಲ್ಲಿ ರೆಹಮಾನ್ ಸರ್ ಅವರು ಫೋನ್ ಬರುತ್ತೆ. ಏನು ಅಂತಂದ್ರೆ, ರವಿ, ಅದೊಂಥರ ತುಂಬಾನೇ ಒಂಥರ ಒಂದು ಅದೇನೋ ಮಾತೃವಾತ್ಸಲ್ಯದ ಕೂಗು ಅವ್ರದ್ದು. ರವಿ ಅಣ್ಣ ಹೇಳಿಲ್ಲ, ನಿಮಿಷ ಬಾಮ್ಮ, ಹೋಗಿ ಎಲ್ಲ ಆದ್ಮೇಲೆ ಈ ತರ ಒಂದು ಪಿಕ್ಚರ್ ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಪಟ್ಟೆ. ಪ್ರಾಯಶಃ ರೆಹಮಾನ್ ಅವ್ರು ಖುಷಿ ಪಟ್ರಲ್ಲ. ಕಾರಣ ಏನು ಅಂತಂದ್ರೆ, ಅವರು ಅಲ್ಲಿವರೆಗೂ ಕಣ್ಣಲ್ಲಿ ನೀರು ಹಾಕ್ತಾ ಇದ್ರು, ಅವತ್ತು ಕಣ್ಣಲ್ಲಿ ನೀರು ಹಾಕ್ತಾ ಇದ್ರು. ತದನಂತರ ಸಕ್ಸಸ್ ಆದ್ಮೇಲೆ ನಗಣ ಅಂತ ಅವತ್ತು ಅವರು ನಗ್ತಿರ್ಲಿಲ್ಲ. ಆದ್ರೆ ನಾನ್ ನಗ್ದೆ, ನಾನ್ ಸಂತೋಷ ಪಟ್ಟೆ. ಯಾವಣ್ಣ ಅಂತಂದ್ರೆ, ನಿಮ್ ಶಾರದಮ್ಮ ಅಂತಂದ್ರು. ಅವಾಗ ಇನ್ನೂ ನಾನು ನಮ್ಮ ಯಜಮಾನರನ್ನ ಯಜಮಾನ ಅಂತ ಕರೀತಾನೆ ಇರಲಿಲ್ಲ. ಯಾಕೆಂದ್ರೆ ಯಜಮಾನ ಇನ್ನೂ ಹುಟ್ಟೇ ಇರಲಿಲ್ಲ. ನಿಮ್ಮ ಶಾರದಮ್ಮ ಅಂತ ತುಂಬಾ ಖುಷಿ ಪಟ್ಟೆ. ಯಾವಾಗ ಸ್ಟಾರ್ಟ್ ಹೇಳಿನ ಅಂತಂದ್ರೆ, ಇಲ್ಲಮ್ಮ ಎಲ್ಲ ಆಗಿದೆ, ಮಾತುಕತೆ ಆಗಿದೆ, ಯುಗಾದಿ ಅಂತ ಸಿನಿಮಾ ಹೆಸರನ್ನ ಇಟ್ಟು ಮಾಡ್ತಾ ಇದ್ದೀವಿ. ಖುಷಿ ಪಟ್ಟೆ. ಒಂದು ದೀಪಾವಳಿ, ಒಂದು ಸಂಕ್ರಾಂತಿ, ಒಂದು ಯುಗಾದಿ, ಇದು ನಮ್ಮ ನಾಡ, ನಮ್ಮ ಸಂಸ್ಕೃತಿಯ ಹಬ್ಬ. ಸರಿ ಸಾರ್, ನೀನು ಫೋನ್ ಮಾಡ್ತಾರಮ್ಮ, ಒಂಚೂರು ಬಿಡುವು ಮಾಡ್ಕೊಮ್ಮ, ಚೆನ್ನಾಗಿ ಹೋಗ್ಕೊಂಡು ಬರೋಣ. ಸರಿ ಅಣ್ಣ, ಆಯ್ತು. ಅದಾದ ತಕ್ಷಣ ನನ್ನ ಸಾರ್, ನನ್ನ ಯಜಮಾನರ ಫೋನು. ಏನೋ ಅಣ್ಣ, ರೆಹಮಾನ್ ಸಿಕ್ಕಿದ್ರೇನೋ? ಸಿಕ್ಕಿದ್ರಣ್ಣ. ಏನು ಹೋಗ್ತಾ ಇದೆಯೇನೋ? ಹೋಗ್ತಾ ಇದೀನಣ್ಣ. ಇಷ್ಟೇ. ನಾವು ನಮ್ಮ ಸಾರ್ದು ಫೋನ್ ಬಂದ್ರೆ ಏನಿಲ್ಲ, ಪ್ರಪಂಚ ನಮ್ಗೆ ಶೂನ್ಯ. ಅವ್ರು ಎಲ್ಲಿ ದಾರಿ ತೋರಿಸ್ತಾರ ಆ ದಾರಿನಲ್ಲಿ ಓಡೋದಷ್ಟೇ ನಮ್ಮ ಕರ್ತವ್ಯ. ಹೋಗ್ತಾ ಇದ್ದೀನಣ್ಣ. ಸರಿ ಆಯ್ತು. ನಾನು ರೆಹಮಾನ್ ಸರ್ ಇಲ್ಲಿಂದ ದೂರದ ಚೆನ್ನೈಗೆ ಪ್ರಯಾಣ ಬೆಳೆಸಿದ್ವಿ. ನಮ್ಮ ಜೊತೆ ಗೌಸ್ಪೀರ್ ಅಂತ ರೆಹಮಾನ್ ಸರ್ ಸಂಬಂಧಿಕರು. ಎಲ್ಲರೂ ಒಟ್ಟಿಗೆ ಹೋಗ್ಬೇಕಾದ್ರೆ ರೆಹಮಾನ್ ಸರ್ ಜೊತೆ ಜಾಗ ಕೂತ್ರೆ ಆ ಒಂದು ಪ್ರಯಾಣ ಇರುತ್ತಲ್ಲ, ಆ ಪ್ರಯಾಣ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಮುಗ್ದೋಗುತ್ತೆ. ಕಾರಣ ಏನು ಅಂದ್ರೆ, ನಗ್ಸಿ 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 ನಗ್ತಾರೆ. ಅವರು ನಗ್ತಾರೆ, ಆದರೆ ಒಳಗಡೆ ಆ ನೋವನ್ನ ಅವರು ಅವತ್ತು ಇಟ್ಕೊಂಡಿದ್ರು.
ಪ್ರಾಯಶಃ ಇವತ್ತೂ ಇದೆ. ದೂರದ ಚೆನ್ನೈ ನಮಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಮುಗ್ದೋಗುತ್ತೆ, ರಾತ್ರಿ ತಲುಪ್ಕೋತೀವಿ, ಬೆಳಗ್ಗೆ ಬರ್ತಾರೆ ಅಂತಂದ್ರು. ಯಾರು ಅಂತಂದ್ರೆ ಯಜಮಾನ, ಅಂದ್ರೆ ಅವತ್ತಿನ ಯುಗಾದಿ ಚಿತ್ರದ ಹಕ್ಕ ಬುಕ್ಕ ಅಂತಾನೆ ನಾವು ಕರೀತಾ ಇದ್ವಿ ಸ್ಪಾಟ್ ಅಲ್ಲಿ. ಅವರಿಬ್ಬರು ಅಣ್ತಮ್ಮಂದ್ರ ತರನೇ ಇದ್ರು. ಅವರಿಬ್ಬರ ಹೆಸರು ಶೇಷಾದ್ರಿ ಮತ್ತು ರಾಧಾ ಭಾರತಿ ಅಂತ. ಬೆಳಗ್ಗೆ ಬರ್ತಾರೆ, ರೆಹಮಾನ್ ಸರ್ ಅವರು ನಮಗೆ ಪಾಂಗ್ರೂನಲ್ಲಿ ಊಟ ಕೊಡಿಸ್ತಾರೆ. ಊಟ ಕೊಡಿಸಿದಂಥ ಅನ್ನದಾತ ಟಿಫನ್ ಎಲ್ಲ ಮಾಡಿ ಕಾಯ್ತಾ ಇದ್ರೆ 2 ಆಕೃತಿ ಬರುತ್ತೆ. ರೂಮ್ ನಂಬರ್ 306. ನನಗೆ ತುಂಬ ಚಂದ ನೆನಪಿದೆ. ಬಂದಿದ ತಕ್ಷಣ, ಏನ್ರಿ ನೀವೇನಾ ಶ್ರೀವತ್ಸ? ಹೌದು ಸರ್. ಮಾಮ ತುಂಬಾ ಹೇಳ್ತಾ ಇದ್ರು ಕಣ್ರಿ ನಿಮ್ಮ ಬಗ್ಗೆ. ಅವರು ಸಾರ್ನ ಕರೀತಾ ಇದ್ದು ಮಾಮ ಮಾಮ. ಥ್ಯಾಂಕ್ ಯು ಸರ್ ಅಂತಂದ್ವಿ. ಏನ್ರಿ ಕತೆ ಹೇಳಲೇಬೇಕಾ? ಇದು ಯುಗಾದಿ ಸಿನಿಮಾದ ಕತೆ ನಾನು ಹೇಳ್ತಾ ಇರೋದು ಸರ್. ನೀವು ಹೇಳಿದ್ರೆ ಕ್ಯಾರೆಕ್ಟರ್ಸ್ನೆಲ್ಲ ಬರ್ಕೊಂಡು ಸ್ಕೆಡ್ಯೂಲ್ನ ಮಾಡ್ಕೊಂಡು ಬರೋದಕ್ಕೆ ಹೇಳಿದ್ದಾರೆ ಸರ್, ನೀವು ದಯವಿಟ್ಟು ಹೇಳಬೇಕು ಸರ್. ಓಕೆ. ಕರ್ಟನ್ ಹಾಕಿ ಎಲ್ಲ ರೂಮಿಂದು ಅಂತಂದ್ರು. ನಾ ಇವರು ಕತೆ ಹೇಳ್ತಾ ಇದಾರ ಇಲ್ಲ ಏನ್ ಮಾಡ್ತಾ ಇದಾರೆ ಗೊತ್ತಾಗಿಲ್ಲ. ಎಲ್ಲ ರೂಮಿನ ಕರ್ಟನ್ ಹಾಕಿ ಅಂದ್ರು. ಎಲ್ಲ ರೂಮ್ದು ಕರ್ಟನ್ ಹಾಕೋದು. ನಾನು ರೆಹಮಾನ್ ಸರ್ ಮುಖಕ್ಕೆ ನೋಡಿದೆ. ಅವ್ರಂದ್ರು, ನೋಡ್ರಿ ಸಿನಿಮಾನ ಕತ್ಲಲ್ಲೇ ತೋರಿಸ್ತಾರೆ, ನಾನು ನನ್ನ ಕಥೆಯನ್ನ ಕತ್ಲಲ್ಲೇ ಹೇಳ್ತೀನಿ ಅಂತಂದ್ರು. ಹೇಳಿ ಸರ್ ಅಂತಂದು ಕತೆ ಶುರು ಆಯ್ತು. ಅದು ಒಂದು ಕಾಮಿಡಿ ಸಬ್ಜೆಕ್ಟ್ ಅಂತ ಅವ್ರು ಹೇಳಿದ್ದು. ರೆಹಮಾನ್ ಸರ್ ನಾಲ್ಕು ಚೆನ್ನಾಗಿ ಅವ್ರು ಇವಾಗ ನಗ್ತಾರೆ ಅನ್ಸುತ್ತೆ. ಜಿಂಕೋಲಾ ಸಿಂಕೋಲಾ ಅಂತ ಒಂದು ಕಥೆಯನ್ನು ಇಟ್ಕೊಂಡು ಮಾಡಿದ್ರು. ಆ ಕಥೆಯಲ್ಲಿ ಅವರು ಹೇಳ್ಬೇಕಾದ್ರೆ ಅವರು ನಗ್ತಾ ಇದ್ರೆ ಹೊರತಾಗಿ ನಮ್ಗೆಲ್ಲೂ ನಗು ಬರಲಿಲ್ಲ. ನಮಗೆಲ್ಲೂ ನಗು ಬರಲಿಲ್ಲ. ಏನ್ ನಗ್ತಾ ಇದ್ದಾರೆ ಹಕ್ಕ ಬುಕ್ಕಂದ್ರು ಇಟ್ರು. ಎಲ್ಲ ಆಯ್ತು. ರೆಹಮಾನ್ ಸರ್ ನನ್ನ ಮುಖ ನೋಡೋರು. ಕೆಳಗಡೆ ಹೋದ್ವಿ. ಮತ್ತೆ ಊಟ ಪಾಂಗ್ರೂ ಹೋಟ್ಲಲ್ಲಿ. ಅವರು ಮೆಲ್ಲಿಗೆ ಹೇಳಿದ್ರು, ಸಂಜೆ ಬರ್ತಿದ್ರಿ ಕೂತ್ಕೊಂಡು ಎಲ್ಲ ಸ್ಕೆಡ್ಯೂಲ್ ಮಾಡೋಣ ಕೊಡೋದು. ಪಾಂಗ್ರೂ ಹೋಟ್ಲಲ್ಲಿ ಒಂದು ಕಾರ್ನಲ್ಲಿ ನಾನು ರೆಹಮಾನ್ ಸರ್ ಇಬ್ಬರು ನಿಂತ್ವಿ. ಮತ್ತೆ ನನ್ನಲ್ಲಿ ಕಾಡದಂತಹ ಪ್ರಶ್ನೆ, ನಿಮ್ಗೆ ಈ ಸಿನಿಮಾ ಬೇಕಾ ಅಣ್ಣ ಅಂತ. ಅದು ಯಜಮಾನರಾಗಿರ್ಬೋದು, ಯಾರೇ ಆಗಿರ್ಬೋದು, ಮೊದಲು ನಾವು ಬುನಾದಿಯನ್ನ ಕಟ್ಕೋತೀವಲ್ಲ, ಅದು ತುಂಬಾ ಭದ್ರವಾಗಿರ್ಬೇಕು. ಅಣ್ಣ ನಿಮ್ಗೆ ಇದು ಬೇಕಣ್ಣ ಅಂದಾಗ ನಾನು ಏನ್ ಮಾಡಲಿ ರವಿ, ಎಲ್ಲ ಆಗೋಗಿದೆ, ಒಪ್ಕೊಂಡ್ಬಿಟ್ಟಿದ್ದಾರೆ, ನಾವು ಮಾಡೋಣ ರವಿ ಅಂತಂದ್ರು. ನಿನಗೇನು ಸರ್ ಏನನ್ಸತ್ತೆ? ಇಲ್ಲ ಅಣ್ಣ, ಈ ಕತೆ ಕಷ್ಟ. ನಾವು ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಅದು ದೇವರು ಕಳಿಸಿದಂತ ಆಶೀರ್ವಾದ ಅನ್ಸತ್ತೆ. ಇನ್ನಕ್ಕೆ ಪಾರಂಗ ವಾನತೆ ಪೋಲಾನವರ ಪಡಂ ಅಂದ್ರೆ ನಾ ಹೇಳ್ತಾ ಇರೋದು 2000ನೇ ಇಸ್ವಿನಲ್ಲಿ ಆಟೋಲ್ಲಿ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಅದು ದೇವರು ಕಳಿಸಿದಂತ ವರ ಅಲ್ಲ, ಇನ್ನೇನಿದ್ರು. ಆಟೋದಲ್ಲಿ ಒಂದು ಮೈಕಲ್ ಕಟ್ಕೊಂಡು ದಯವಿಟ್ಟು ನೋಡಿ ಈ ಸಿನಿಮಾ ನೋಡಿ ಈ ಸಿನಿಮಾ ನೋಡಿ ಅಂತ ಹೋಗ್ತಾ ಇದ್ದಾರೆ. ಅದು ಸಂಕ್ರಾಂತಿಗೆ ರಿಲೀಸ್ ಆದಂತಹ ಒಂದು ಸಿನಿಮಾ ವಾನತೆ ಪೋಲ. ರೆಹಮಾನ್ ಸರ್ ಅಂದ್ರು, ಇದು ಯಾವ್ದು ರೆಡಿ ಅಂತಂದ್ರು. ಸರ್ ಯಾವ ಸಿನಿಮಾ ಅದು ಬಿಟ್ಟಾಕಿ ಸರ್, ನಮ್ಮದು ನೋಡೋಣ ಬನ್ನಿ ಸರ್. ಎಲ್ಲರೂ ಚೆನ್ನಾಗಿ ಕಾಣ್ತಾ ಇದ್ದಾರೆ, ಅದರಲ್ಲಿ ವಿಜಯ್ ಕಾಂತ್ ಸರ್. ಏನ್ ಸರ್ ಮೀಸ ಎಲ್ಲ ಮಿತ್ಕೊಂಡಾಗ ಹಿಂಗೋ ಇದ್ದಾರೆ, ಚೆನ್ನಾಗಿಲ್ಲ ಸರ್ ಅಂತ. ಯಾವ್ದಾದ್ರೆ ಏನು ಬನ್ನಿ ಆ ಸಿನಿಮಾ ಒಂದ್ಸರಿ ನೋಡ್ಕೊಂಬರೋಣ, ನಮ್ದನ್ನ ಸಂಜೆ ಮೇಲೆ ಕೂತ್ಕೊಳ್ಳೋಣ ಅಂತಂದ್ರು. ನಾನಂದೆ ಸರ್ ನಮ್ಮ ಸಿನಿಮಾ ಬನ್ರಿ ಅಂತಂದ್ರು. 1:15 ಶೋನು 2 ಗಂಟೆ ಶೋ ನಂಗೆ ಕರ್ಕೊಂಡು ಹೋದ್ರು. ಕಮಲಾ ಥಿಯೇಟ್ರು ನಂಗೆ ತುಂಬಾ ಚೆನ್ನಾಗಿ ನಾಪ್ತಾ ಇದೆ. ಅಷ್ಟೊಂದು ಆಲ್ರೆಡಿ ಹೌಸ್ಫುಲ್, ಟಿಕೆಟ್ ಇಲ್ಲ. ರೆಹಮಾನ್ ಸರ್ ಜೇಬಲ್ಲಿದ್ದಂತಹ ಒಂದಷ್ಟು ದುಡ್ಡನ್ನ ಕೊಟ್ಟು ಗಾಂಧಿ ಕ್ಲಾಸಲ್ಲಿ ನಾವು ಟಿಕೆಟ್ ತಗೊಳ್ತೀವಿ, ನಾವು ಇಬ್ಬರೇ ಗಾಂಧಿ ಕ್ಲಾಸಲ್ಲಿ ಹೋಗಿ ಕೂತ್ಕೋತೀವಿ. ರೆಹಮಾನ್ ಸರ್ ಕೂತ್ಕೊಂಡ್ರು. ರೆಹಮಾನ್ ಸರ್ ಪಕ್ಕದಲ್ಲಿರೋ ಚೇರ್ ನಾನು ಕೂತ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಒಳಗಡೆ ಚೇರ್ ಹೋಗಿ ನಾನು ಹೋಗಕ್ಕೆ ಆಗ್ತಿಲ್ಲ, ತುಂಬಾ ತಪ್ಪ. ರವಿ ಅಮುಕ್ ಕೊಟ್ಟು ಕೂತ್ಕೋ, ರವಿ ಅಮುಕ್ ಕೊಟ್ಟು ಕೂತ್ಕೋ ಅಂತಾರೆ. ಸರ್ ಕೂತ್ಕೊಂಡ್ಬಿಡ್ತೀನಿ, ಎದ್ದೇಳದಂಗೆ ಸರ್ ಅಂತ ಕೇಳ್ತಾ ಇದ್ದೀನಿ. ಏನ್ ಮಾಡೋಣ ಅಂದ್ರೆ ಸರಿ ಒಂದು ಕೆಲಸ ಮಾಡ್ತಾರೆ, ಏನ್ ಪಕ್ಕದಲ್ಲಿ ನಾನಂತ ಹೋಗ್ಬಿಡೋದು ಬನ್ನಿ ಸರ್ ಅಂತ. ಪಕ್ಕದಲ್ಲೇ ನೆಲದ ಮೇಲೆ ಕೂತ್ಕೊಂಡು ನೋಡೋಣ. ಹೀಗೆ ನೋಡಿದಂತಹ ಸಿನಿಮಾ ವಾನತೆ ಪೋಲ. 5 ಸರಿ 6 ಸರಿ ನಾನು ನನ್ನ ಯಜಮಾನ ಅಂದ್ರೆ ಅವತ್ತಿನ ಅನ್ನದಾತ ರೆಹಮಾನ್ 4-5 ಸತಿ ಕಣ್ಣಲ್ಲಿ ನೀರು ಹಾಕಿದ್ವಿ. ಹೊರಗೆ ಬರ್ಬೇಕಾದ್ರೆ ನೀವು ನಂಬ್ತಿರೋ ಇವು ಶಿಲ್ಪಾ ಶ್ರೀನಿವಾಸ್ ಅಂತ ಒಬ್ಬ ನಿರ್ಮಾಪಕರು, ಅವ್ರು ನಿಂತಿದ್ದಾರೆ, ಇವ್ರು ನಿಂತಿದ್ದಾರೆ. 4-5 ಜನ ಈಗ ಆಲ್ರೆಡಿ ಆ ಥಿಯೇಟರ್ ಒಳಗೆ ನುಗ್ತಾ ಇದ್ದಾರೆ. ಏನು ಅಂತಂದ್ರೆ ಈ ಸಿನಿಮಾ ಮೇಲೆ ತಗೊಂಡ್ಬಿಡೋಣ. ನಾವು
ಅದು ಎಲ್ಲಿ ಹಿಂಗೆ ಬೇರೆಯವ್ರಿಗಾಗುತ್ತೋ ನಮ್ಗೆ ಗೊತ್ತಿಲ್ಲ, ಅದು ನಾಳೆ ನಮ್ಗೆ ಆಗುತ್ತೋ ಇಲ್ವೋ ಅಂತ. ಹೊರಗಡೆ ಬಂದ ತಕ್ಷಣ ನಿರ್ಮಾಪಕರು ನಿಂತಿದ್ರಲ್ಲ, ಅವತ್ತೇ ರೆಹಮಾನ್ ಸಾರ್ ಚೆನ್ನಾಗಿ ನಿಂತ್ಕೊಳ್ಬೇಕು. ವಿಜಯ್ ಪಿಕ್ಚರ್ ಒಂದು ರಿಲೀಸ್ ಆಗಿರುತ್ತೆ. ಹೆಂಗಿದೆ ರೆಹಮಾನ್ ಈ ಪಿಕ್ಚರ್ ಅಂದ್ರೆ ಸಡನ್ ಆಗಿ ಡಬ್ಬಾ ಪಿಕ್ಚರ್ ಚೆನ್ನಾಗಿಲ್ಲ ಸರ್ ಅಂದ ತಕ್ಷಣ ಅವರೆಲ್ಲ ವಿಜಯ್ ಪಿಕ್ಚರ್ ಹೋಗ್ತಾರೆ. ನಾವು ಅಲ್ಲಿಂದ ಸ್ಟ್ರೈಟ್ ಆಗಿ ಏನು ಅಂದ್ರೆ ರೆಹಮಾನ್ ಸರ್ ಕ್ಯಾಲ್ಕುಲೇಷನ್ಸ್ ನೋಡಿ, ರವಿ ಹೆಂಗಿದೆ ಅಂತಂದ್ರೆ ತುಂಬಾ ಚೆನ್ನಾಗಿದೆ ಅಣ್ಣ, ಏನ್ ಮಾಡ್ಬೋದು, ಇದನ್ನ ಹೆಂಗಾದ್ರೂ ಮಾಡೋದು, ಇದನ್ನ ಮಾಡೋಣ. ಬಟ್ ಈಗಾಗಲೇ ಒಂದು ಹೆಜ್ಜೆ ಮುಂದಿಟ್ಬಿಟ್ಟಿದ್ದೇವೆ ರವಿ, ಏನೋ ಮಾಡಿಣ, ಹೆಂಗೋ ಮಾಡೋಣ ರವಿ. ಅಲ್ಲಿ ಜಯನಗರದಲ್ಲಿ ಕೂತಿರೋದು ಸಿನಿಮಾ ಒಪ್ಕೊಳ್ತೀನಣ್ಣ, ತೆಕ್ಕಲ್ಲಿ ಇಟ್ಕೋಣ, ಏನೋ ಮಾಡೋಣ ಅಣ್ಣ. ಈ ಸಿನಿಮಾ ಬದಲು ಹಿಂಗಿದೆ, ಈ ಸಿನಿಮಾ ಬದಲು ಹಂಗಿದೆ, ಏನೋ ಒಂದು ಮಾಡಿ ತೋರಿಸೋ ಪ್ರಯತ್ನ ಮಾಡೋಣ. ಸರಿ, ನಮಸ್ಕಾರ. ಕತೆ ಹುಟ್ಟಿದ್ದು, ಕತೆ ಸಿಕ್ಕಿದ್ದು, ಅದರ ಬೆಳವಣಿಗೆ ಎಲ್ಲವನ್ನು ಶೂಟಿಂಗ್ ಮುಗೀತಾ, ಡಬ್ಬಿಂಗ್ ಮುಗೀತಾ, ಅಷ್ಟೊತ್ತಿ ಇನ್ಯಾವುದೋ ಒಂದು ಸಿನಿಮಾ. ಸೊ ಆ ಥರದಲ್ಲಿ ನಾವು ಕಾಲ ಕಳೆದವ್ರಿಗೆ ಇದ್ರ ಹಿಂದೆ ಎಷ್ಟೆಲ್ಲ ಸರ್ಕಸ್ ಇರುತ್ತೆ ಅನ್ನೋದು ಗೊತ್ತೇ ಆಗಲ್ಲ. ನಮಗೆ ಗೊತ್ತಿರೋದು ಸಿನಿಮಾ ಹಿಟ್ಟಾಯಿತು, ಸಿನಿಮಾ ಸುಮಾರು, ಸಿನಿಮಾ ಹೋಯ್ತು ಅಷ್ಟೇ. ಶಶಿ ಬಂದರು. ಎಸ್, ಶಶಿಕುಮಾರ್ ಅವರು ಈಗಷ್ಟೇ ಆಗಮಿಸಿದ್ದಾರೆ. ಅವ್ರಿಗೂ ಜೋರು ಚಪ್ಪಾಳೆ ಮೂಲಕ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಇದು ವಿಷ್ಣು ಅವರ 175ನೇ ಸಿನಿಮಾ. ಈಗ ರಿಲೀಸ್ ಆಗ್ತಾ ಇರೋದು, ರಿಲೀಸ್ ಆಗ್ತಾ ಇರೋದು 25 ವರ್ಷದ ನಂತರ. ಸೊ ಏನೋ 25, 75 ಎಲ್ಲ ಸೌಂಡಿಂಗ್ ಚೆನ್ನಾಗಿದೆ. ಹೌದು. ಈಗ ಮುಂಚೆ ಯಾರೂ ಜನರಿಗೆ ನಮ್ಮ ಸಿನಿಮಾ ನೋಡಿ ಕಾಮೆಂಟ್ ಮಾಡಿ ಅದೆಲ್ಲ ಹೇಳ್ತಾ ಇರಲಿಲ್ಲ. ಇವತ್ತು ಪ್ರೇಕ್ಷಕರನ್ನ ಭಿಕ್ಷೆ ಬೇಡೋ ಸ್ಥಿತಿಗೆ ಬಂದಿದೆ ನಮ್ಮ ಸಿನಿಮಾ. ಆಗ ಸಿನಿಮಾ ಬಂದರೆ ರಿಲೀಸ್ ದಿವಸ ಒಂದು 20 ಆಟೋ 30 ಆಟೋಲ್ಲಿ ಸ್ಟಾರ್ ಕಟ್ಕೊಂಡು ಬರ್ತಾ ಇತ್ತು. 100 ಸ್ಟಾರ್ಗಳನ್ನ ಕಟ್ಕೊಂಡು ಬರ್ತಿದ್ರು, ಟ್ರಾಫಿಕ್ ಜಾಮ್ ಮಾಡಿ ಆ ಸ್ಟಾರ್. ಅದನ್ನೆಲ್ಲ ನೋಡೋ ಸಂಭ್ರಮ ಎಲ್ಲ ಕಳೆದೋಗಿದೆ. ಈಗ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಮೊದಲನೇ ದಿವಸ 48 ಕೋಟಿ, ಮೂರನೇ ದಿವಸಕ್ಕೆ 75 ಕೋಟಿ. ಈ ಫಿಗರ್ಗಳು ಕೆಲವು ಸಿನಿಮಾಗೆ ಮಾತ್ರ ನೋಡುವಂಥ ಒಂದು ಭಾಗ್ಯ. ಈ ಸಿನಿಮಾದಲ್ಲಿ ಶೂಟಿಂಗಲ್ಲಿ ನಾವು ಏನು ಅನುಭವಿಸಿದ್ವಿ, ಏನೇನು ಖುಷಿ ಪಟ್ವಿ, ಎಷ್ಟು ಸಂತೋಷ ಪಟ್ವಿ, ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ವಿ, ಅದೆಲ್ಲ ಒಂದು ದೊಡ್ಡ ಸೌಭಾಗ್ಯ. ಆ ಥರ ಚಾರ್ಮ್ ಇವತ್ತು ಶೂಟಿಂಗ್ ಜಾಗದಲ್ಲಿ ಇಲ್ಲವೇ ಇಲ್ಲ, ಎಲ್ಲ ನಾಶ ಆಗಿದೆ. ಈ ಸಿನಿಮಾ 100 days ಫಂಕ್ಷನ್ಗೆ ಸುಮಾರು ಊರಿಗೆ ನಾವು ಹೋದ್ವಿ. ಹೋದ ಕಡೆ ಎಲ್ಲ ಊರಲ್ಲಿ ಮೆರವಣಿಗೆ ಮಾಡಿ ನಮ್ಮನ್ನ ಥಿಯೇಟರ್ ಕರ್ಕೊಂಡು ಹೋಗ್ತಾ ಇದ್ರು. ಅದು ವೈಭವ. ಈಗ ಅದು ಗತವೈಭವ ಆಗಿದೆ. ಯಜಮಾನಗೆ ನಾವು ಸುಮಾರು ಕಡೆ ಹೋಗಿದ್ದೀವಿ, ಸುಮಾರು ಕಡೆ. ನಾರ್ತ್ ಕರ್ನಾಟಕ, ಮೈಸೂರು, ದಾವಣಗೆರೆ, ಕೋಲಾರದಲ್ಲಿ ಕನ್ನಡ ಸಿನಿಮಾನೇ ಓಡ್ತಿರ್ಲಿಲ್ಲ. ಫಸ್ಟ್ ಸಿನಿಮಾ 100 days ಅಲ್ಲಿ ಹೋಗಿರೋದು. ಅದೆಲ್ಲ ನೆನೆಸ್ಕೊಂಡ್ರೆ ಈಗ ಅದು ನೆನೆಸ್ಕೊಂಡು ಸಂತೋಷ ಪಡೋದ, ಆ ಥರ ಭಾಗ್ಯ ಇವಾಗ ಇಲ್ವಲ್ಲ ನಮಗೆ ಅಂತ ದುಃಖ ಪಡೋದ ಒಂದು ಗೊತ್ತಾಗ್ತಾ ಇಲ್ಲ. ಸಿನಿಮಾ ಶೂಟಿಂಗಲ್ಲಿ ನನಗಂತೂ ಮೈಸೂರು ಯೂನಿವರ್ಸಿಟಿ ಒಳಗಡೆ
ಹಲ್ಸ್ನನ್ನು ಎತ್ಕೊಂಡು ಓಡಾಡಿದ್ದು 2 ದಿವಸ, ಅದೇ ಜ್ಞಾಪಕ ಇದೆ ನನಗೆ. ಅಂದರೆ ಅಷ್ಟು ಸಹಜವಾಗಿ, ಅಷ್ಟು ಸುಂದರವಾಗಿ ಪ್ರತಿಯೊಬ್ಬರೂ ಆ ಸಿನಿಮಾಗೋಸ್ಕರ ಕೆಲಸ ಮಾಡಿದ್ರು. ಆ ಸಿನಿಮಾ ಮತ್ತೆ ರಿಲೀಸ್ ಆಗ್ತಾ ಇರೋದೇ ಒಂದು ವೈಭವ. ಮತ್ತೆ ಅದನ್ನ ಥಿಯೇಟ್ರಲ್ಲಿ ನೋಡಿ ಆನಂದಿಸ್ಬೇಕೇ ಹೊರತು ಟಿವಿನಲ್ಲಿ ಅಲ್ಲ. ಮತ್ತೆ ಸ್ಕ್ರೀನಲ್ಲಿ, ದೊಡ್ಡ ಸ್ಕ್ರೀನಲ್ಲಿ ನೋಡುವಂಥ ಅವಕಾಶ ಎಲ್ಲ ಚಿತ್ರಪ್ರೇಮಿಗಳಿಗೆ ಸಿಗ್ತಾ ಇದೆ. ನೋಡಿ ಆನಂದಿಸಿ. ಇದರ ನಿರ್ಮಾಪಕರಿಗೆ ಆಗ ರಿಲೀಸ್ ಆದಾಗ ಅವ್ರಿಗೆ ದುಡ್ಡು ಸಿಕ್ತೋ ಇಲ್ವೋ ಗೊತ್ತಿಲ್ಲ. ಸಿನಿಮಾ ತಗೊಂಡವ್ರಿಗೆಲ್ಲ ದುಡ್ಡು ಸಿಕ್ತು ಅಂತ ಅವಾಗ ಒಂದು ಸುದ್ದಿ ಇತ್ತು, ನಮ್ಗೆ ಅಷ್ಟೇ ನೆನಪಿರೋದು. ಯಾಕೆಂದ್ರೆ ಆಗೇನು ಓಪನ್ ಆಗಿರಲಿಲ್ಲ. ಈಗ ಖರ್ಚು ಮಾಡಿದ್ದೆಷ್ಟು, ಲಾಭ ಎಷ್ಟು ಅನ್ನೋದು ಅಷ್ಟೇ ಲೆಕ್ಕ ಎಲ್ರಿಗೂ. ಟಿವಿನಲ್ಲೂ ಅನೌನ್ಸ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲೂ ಬರುತ್ತೆ. ಆಗ ಅದು ಅಷ್ಟು ಬರ್ತಿರ್ಲಿಲ್ಲ, ಆದರೆ ಅದನ್ನ ಲೆಕ್ಕನೂ ಆಗ್ತಿರ್ಲಿಲ್ಲ. ಸಿನಿಮಾ ಹೌಸ್ಫುಲ್ ಆಯ್ತಾ, ದಿನಮ 100 ಡೇಸ್ ಹೋಯ್ತಾ. ಇವತ್ತು 100 ಡೋಸು ಕನಸು. ಯಾಕೆಂದ್ರೆ ಆಗ ರಿಲೀಸ್ ಆಗ್ತಾ ಇದ್ದಿದ್ದು ಒಂದೊಂದು ಏರಿಯಲ್ಲಿ 6 ಥಿಯೇಟ್ರು, 4 ಥಿಯೇಟ್ರು, 3 ಥಿಯೇಟ್ರು ಈ ಥರ. ಈಗ ಒಟ್ಟಿಗೆ ಬಿಡ್ತಾರೆ 700 ಥಿಯೇಟ್ರು, 800 ಥಿಯೇಟ್ರು, ಅಷ್ಟು ಸ್ಕ್ರೀನಲ್ಲಿ ಒಟ್ಟಿಗೆ ಬರೋದ್ರಿಂದ ಆ 100 ಡೇಸು 50 ಡೇಸು ಅದೆಲ್ಲ ಮಾಯ ಆಗ್ಬಿಟ್ಟಿದೆ. ಆ ಸಂಭ್ರಮ ಇಲ್ಲ. ಸೋಷಿಯಲ್ ಮೀಡಿಯಲ್ಲಿ ಕಲೆಕ್ಷನ್ ಹಾಕಿದಾಗ ಇಷ್ಟೊಂದು ಬಂತೆ, ಹಂಗಿದ್ಯಾ ಹಿಂಗಿದ್ಯಾ ಅಂತ ಅದನ್ನು ಬೂಸ್ಟ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾದವ್ರಿಗೆ, ಯೂಟ್ಯೂಬರ್ಗೆ ಹಾಕಿಸ್ತಾರೆ, ದುಡ್ಡು ಕೊಟ್ಟು ಹಾಕಿಸ್ತಾರೆ. ಜೀವಾಳ ಇರೋ ಸಿನಿಮಾ ಅದೆಲ್ಲ ಬೇಕಾಗೇ ಇಲ್ಲ. ಹಾಗಾಗಿ ನಾವು ಸಿನಿಮಾ ನೋಡಿ ಮತ್ತೆ ರಿಲೀಸ್ ಆಗ್ತಾ ಇದೆ ಅದೇನು ಹೇಳುವಂತ ಅವಶ್ಯಕತೆ ಬೇಕಾಗಿಲ್ಲ. ಈ ಸಿನಿಮಾಗೆ, ಈ ಯಜಮಾನ ಸಿನಿಮಾಗೆ ಬೇಕಾಗಿಲ್ಲ. ಇದು ಸ್ಕ್ರೀನಲ್ಲಿ ಬರುತ್ತೆ ಅಂತ ಗೊತ್ತಾದ್ರೆ ಸಾಕು, ಮತ್ತೆ ಜನ ನೋಡ್ತಾರೆ, ಹಳ್ಳಿಯಲ್ಲಿ ನೋಡ್ತಾರೆ. ಎಷ್ಟೋ ಮನೆಯಲ್ಲಿ ಅಣ್ಣ ತಮ್ಮಂದ್ರು ಒಂದಾಗಿದ್ದಾರೆ, ಮತ್ತೆ ಅದನ್ನ ನೆನಪು ಮಾಡಿಕೊಂಡು ಮತ್ತೆ ಬರ್ತಾರೆ. ಇದು ಅಂತ ಒಂದು ಸಿನಿಮಾ. ನನ್ನ 50 ವರ್ಷದ ಅನುಭವದಲ್ಲಿ ಸುಮಾರು 650-700 ಸಿನಿಮಾದಲ್ಲಿ ಅಭಿನಯಿಸಿದ್ದೀನಿ. ಆದರೆ ನನ್ನ ಪಟ್ಟಿಯಲ್ಲಿ ಯಜಮಾನ ಅಗ್ರಸ್ಥಾನದಲ್ಲಿರುವ ಸಿನಿಮಾ. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಆತ್ಮೀಯ ಪ್ರೀತಿಯ ಅಭಿಮಾನಿಗಳಿಗೆ ನಮಸ್ಕಾರ ಮಾಡ್ತಾ, ವೇದಿಕೆ ಮೇಲೆ ಕೂತಿರ್ತಕ್ಕಂಥ ನನ್ನ ಎಲ್ಲ ಹಿರಿಯರಿಗೆ ನಮಸ್ಕಾರ ಮಾಡ್ತಾ, ಪತ್ರಿಕಾ ಮಿತ್ರರಿಗೆ ನಮಸ್ಕಾರ ಮಾಡ್ತಾ, ನನಗೊಬ್ಬ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರು ಮಾತಾಡ್ತಾ ಇದ್ದೀನಿ. ಇದು ಬಹಳ ಒಂದು ಈ ಸುಂದರ ಸಂಜೆಯ ಬಹಳ ಸುಂದರವಾದ ಕಾರ್ಯಕ್ರಮ. ಇಲ್ಲಿ ಬಹಳ ದೊಡ್ಡ ಕೊರತೆ ಏನಪ್ಪ ಅಂದ್ರೆ ವಿಷ್ಣು ಸರ್ ಇದ್ದೇ ಇದೆ ಈ ಜಾಗದಲ್ಲಿ. ಅವ್ರು ಇದ್ದಿದ್ರೆ ಅದ್ರ ಕಲರು, ಆ ವೈಬ್ಸುವ ಖುಷಿ, ಆ ಕೇಕೆ, ಆ ಸಂಭ್ರಮನೇ ಬೇರೆ. ಆದರೂ ಅವರು ದೈಹಿಕವಾಗಿ ಇಲ್ಲದೇ ಇದ್ರು ಕೂಡ ಎಲ್ಲರ ಅಭಿಮಾನಿಗಳ ಹೃದಯದಲ್ಲಿ ಒಬ್ಬೊಬ್ಬರು ಬಹಳ ನನಗಿದೆ. ಹಾಗಾಗಿ ಈ ಒಂದು ಸಂತೋಷದಲ್ಲಿ ಈ ಯಜಮಾನ ಸಿನಿಮಾ ನನಗೆ ಪಾತ್ರ ಸಿಕ್ಕಿದ್ರ ಬಗ್ಗೆ ಫಸ್ಟ್ ಹೇಳ್ತೀನಿ. ನನಗೆ ರೆಹಮಾನ್ ಅವರು ನನಗೆ ನಿರ್ಮಾಪಕರಾಗಿ ಎಲ್ಲರಿಗೆ ಪರಿಚಯರು, ಅದಕ್ಕಿಂತ ಬಹಳ ಹಳಬರು ನನಗೆ ಅವರು. ನನ್ನ ಊರು ಸ್ವಂತ ದುರ್ಗದಲ್ಲಿ, ಅವ್ರ ಊರು ದುರ್ಗ, ನನ್ನ ಊರು ದುರ್ಗ. ಅವ್ರ ಎಕ್ಸಿಬಿಟ್ರು, ನಾನು ಕೆಲಸಕ್ಕೆ ಆ್ಯಕ್ಟಿಂಗ್ಗೆ ಟ್ರೈ ಮಾಡ್ತಾ ಇದ್ದ ಟೈಮಲ್ಲಿ ಅದೊಂದು ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ದಿದ್ವಿ ನಾವು. ಆ 84-85 ಟೈಮಲ್ಲಿ ಹೀಗೆ ಮಾತಾಡ್ತಾ, ಅಲ್ಲಿಂದ ನನ್ನ ಅವರ ಬಾಂಧವ್ಯ, ಪ್ರೀತಿ, ವಿಶ್ವಾಸ, ಅವರ ಬ್ಲೆಸಿಂಗ್ಸ್ ಅನ್ಬೋದು, ಏನಾದ್ರು ಇರ್ಬೋದು, ಸಾಧ್ಯ ಬಂತು. ಈ ಸಿನಿಮಾ ಸಿಗೋದಕ್ಕೆ ಕಾರಣ, ನಾನೊಂದು ಸಿನಿಮಾದ ಮುಹೂರ್ತ ಕಂಠೀರವ ಸ್ಟುಡಿಯೋದಲ್ಲಿ ಗಣಪತಿ ದೇವಸ್ಥಾನದ ಮುಂದೆ ಗಂಧದ ಗೊಂಬೆ ಅಂತ ಮುಹೂರ್ತ ಬಂದು ವಿಶ್ ಮಾಡಿ, ನಾಳೆ ಫ್ರೀ ಅದು ಖಂಡಿತ ಸರ್ ಬ್ರಾಡ್ವಿ ಬಾ ಅಂದರು. ಅಯ್ಯೋ, ನಾನಿಷ್ಟು ಎಲ್ಲ ಹೆಸರು ಮಾಡ್ಕೊಂಡಿದ್ದೀನಿ, ನಾನು ಹೋಟ್ಲಿಗೆ ಕರೀತಾರಲ್ಲ ಇವರು, ಹೆಂಗಿದು ಬಾ ನೀನು ಬಾ. ಸರಿ ಬ್ರಾಡ್ವಿ ಹೋದೆ. ಅಲ್ಲಿ ಡೈರೆಕ್ಟರ್ ಇದ್ರು ಕೂತಿದ್ರು, ತೋರಿಸಿದ್ರು ಅಷ್ಟೇ ಅಭಿಜಿತ್. ಅವ್ರು ತಮಿಳ್ ಡೈರೆಕ್ಟರ್ ರಾಧಾಭಾಗ್ಯರಿಗೆ ನಾನು ಪರಿಚಯ ಇಲ್ಲ ಅಂತ ಕಾಣುತ್ತೆ. ಶೇಷಾದ್ರಿಯವರು ಕೂಡ ಸೂಪರ್ ಭಾಳ ಬ್ಯೂಟಿಫುಲ್ ಆಗಿರುತ್ತೆ. ಅಭಿ ನೀನು ಟೀ ಕುಡ್ಕೊಂಡು ಹೊರಟು ಬಿಡ್ತೀನಿ. ನಾಳೆ ಬೆಳಿಗ್ಗೆ ಆಕಾಶ್
ಆಡಿಯೋ ಸಾಂಗ್ ರೆಕಾರ್ಡಿಂಗ್ ಏನಕ್ಕೆ ನಾನು ಕರೀತಾ ಇದ್ದಾರೆ ನನಗೆ ಇನ್ನೂ ನಿಜವಾಗಿ ಇಟ್ಟಿದ್ದೆ ನನಗೇನು ಗೊತ್ತಿಲ್ಲ. ಸತ್ಯವಾಗ್ಲೂ ಆಲ್ರೆಡಿ ಆಲ್ಮೋಸ್ಟ್ ಒಂದು 100 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ನನಗೆ ಇನ್ನೂ ಏನು ಗೊತ್ತಿಲ್ಲ. ಆದರೂ ಅವ್ರ ಮೇಲೆ ಪ್ರೀತಿ ಭರವಸೆ ವಿಶ್ವಾಸಕ್ಕೆ ನಾನು ಹೋದೆ. ಅಲ್ಲಿ ಸಿಂಹ ಬಂತು ರೆಕಾರ್ಡಿಂಗ್ಗೆ. ಮುಂಚೆ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೆ, ತುಂಬಿದ ಮನೆ ಸಿಂಹದಲ್ಲಿ ಆ್ಯಕ್ಟ್ ಮಾಡಿದ್ದೆ ಅಪ್ಪ ಮಗಾಗಿ. ಹೇಳಿದೆ ಅಭಿಜಿತ್ ಗೊತ್ತು ಅದೇ ನಿಮ್ಮ ತಮ್ಮನಾಗಿ ಬ್ಯೂಟಿಫುಲ್ ಫಸ್ಟ್ ಕ್ಲಾಸ್ ಅಂದರು. ಆಗ ನನಗೆ ಹೇಳಿದ್ರು ಈ ಪಿಕ್ಚರ್ ನೀನು ಆ್ಯಕ್ಟ್ ಮಾಡ್ತಾ ಇದೆಯಾ. ಅಲ್ಲಿಂದ ನನಗೆ ಯಜಮಾನ ಸಿನಿಮಾ ಜರ್ನಿ ಸ್ಟಾರ್ಟ್ ಆಯಿತು. ತುಂಬಿದ ಮನೆ ಟೈಮಲ್ಲಿ ಮಾಡಿದಾಗ ವಿಷ್ಣು ಸರ್ಗೆ ನಮಗೆ ಹಲೋ ಅಂತ ಅಷ್ಟೇ ಇದ್ದಿದ್ದು, ಅಷ್ಟು ನಾನು ಕ್ಲೋಸ್ ಆಗಿರಲಿಲ್ಲ. ಅವರು ನಮಸ್ಕಾರ ಖುಷಿ ವೆರಿ ಮೂಡಿ. ಅವರು ಯಜಮಾನ ಸಿನಿಮಾದಲ್ಲಿ ಅಭಿನಯಿಸಿದ ನಂತರ ಅವ್ರು ನಮ್ಮನ್ನ ಹೇಗೆ ಅಂದರೆ ಸ್ವಂತ ತಮ್ಮನಿಗಿಂತ ಹೆಚ್ಚಾಗಿ ಪ್ರೀತಿಸೋದಕ್ಕೆ ಶುರು ಮಾಡಿದ್ರು. ಅದರಲ್ಲಿ ಒಂದು ಸಣ್ಣ ಡೌಟ್ ಇಲ್ಲ, ಬ್ರೇಕ್ ಆದರೆ ಬನ್ನಿ ಸರ್ ಮನೆ ಊಟಕ್ಕೆ ಪಕ್ಕದಲ್ಲಿ ಕೂರಿಸ್ಕೊಳ್ಳೋರು, ಊಟ ಮಾಡೋರು, ಜೊತೆ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋರು. ಹಾಗಾಗಿ ಅದು ಎಷ್ಟು ಹೇಳಿದ್ರು ಸಾಕು ಅಂತ ಒಬ್ಬ ಲೆಜೆಂಡ್, ಆತ್ಮೀಯ ಅಣ್ಣ ಅನ್ನೋ ಏನಲ್ಲಿ ವಾಟ್ ಎವರ್ ಇಸ್ ಎವ್ರಿಥಿಂಗ್ ಅವರೇ, ಭಾಳ ದೊಡ್ಡ ವ್ಯಕ್ತಿ. ಹಾಗಾಗಿ ಆ ಸಿನಿಮಾ ಸ್ಟಾರ್ಟ್ ಆಯಿತು. ಆಮೇಲೆ ಸಿನಿಮಾದ ಸಕ್ಸಸ್ಸು ಎಲ್ಲ ನಿಮಗೆಲ್ಲ ಗೊತ್ತು, ಹಿಂದೆ ಮುಂದೆ ಎಲ್ಲ ಗೊತ್ತಾಯಿತು. ಈಗ ಏನಪ್ಪ ಅಂತಂದರೆ ಈ ವೇದಿಕೆ ಮೇಲೆ ಬರೋದಕ್ಕೆ ನನಗೆ 2 ಕಾರಣ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದು. ಇವತ್ತು 100 ದಿನ 150 ದಿನ 200 ದಿನ ಅನ್ನೋದು ಖಂಡಿತ ಕಾಣಿಸೋದು ಡೌಟ್ ಮುಂದೆ ಕೂಡ. ಯಾಕೆಂದರೆ ಎಲ್ಲ ಒಂದು ವಾರದಲ್ಲಿ ಎಲ್ಲ ಕಲೆಕ್ಷನ್ಸ್ ಬಂದು ಹೋಗುತ್ತೆ. 100 ದಿನ 150 ದಿನ 25 ವಾರ ಅನ್ನೋದು 25 ವರ್ಷಗಳ ಮೇಲೆ ಇವತ್ತು ಸಂಭ್ರಮಾಚರಣೆ ಮಾಡ್ತಾ ಇದೆಯಲ್ಲ, ಇಟ್ಸ್ ನಾಟ್ ಈಸಿ. ಮುಂದೆ ಸಿಕ್ಕೋದು ಡೌಟ್ ನನ್ನ ಪ್ರಕಾರ. ಇದೆಲ್ಲ ಇಂಥದ್ದೆಲ್ಲ ಒಂದು ಸಂಭ್ರಮ ಮಾಡಿ ಅಂತ ಅನ್ನೋದು ನನ್ನ ಪ್ರಕಾರ ಡೌಟ್ ಗೊತ್ತಿಲ್ಲ. ದೇವತೆ ಇದ್ರೆ ಆಗುತ್ತೇನೋ ಗೊತ್ತಿಲ್ಲ. ಹಾಗಾಗಿ ಇಂಥ ಒಂದು ಈ ಒಂದು ನೆನಪಿರುವಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಇರಬೇಕಾಗಿದ್ದು ಇರೋದು ನನ್ನ ಕರ್ತವ್ಯ ಅಂತ ಬಂದಿದ್ದೀನಿ. ಯಾಕಂದರೆ ಈ ಒಂದು ಕಾರ್ಯಕ್ರಮ ಮೋಸ್ಟ್ಲಿ ಮುನಿಸ್ವಾಮಿಯವರು 25 ವಾರ ಹೋಗಲ್ಲ, 50 ವಾರ ಫಂಕ್ಷನ್ 50 ವರ್ಷದ ಫಂಕ್ಷನ್ ಕೂಡ ಮಾಡಲಿ ಅಂತ ನಾನು ದೇವರಿಗೆ ಬೇಡ್ಕೊತೀನಿ. ನಮ್ಮ ರೆಹಮಾನ್ ಅವರು ನಾನು ನೋಡಿದ ದಿವಸದಿಂದ ಇವತ್ತರೂ ಹಾಗೇ ಇದ್ದಾರೆ. ಒಬ್ಬ ದೊಡ್ಡ ಪ್ರೊಡ್ಯೂಸರ್ ಒಂದು ಫೀಲ್ ಇವತ್ತರೂ ತೋರಿಸಿಲ್ಲ. ಸೆಟ್ಟಲ್ಲೂ ಅಷ್ಟೇ, ದುಡ್ಡು ಬೇಕಾದರೂ ಅಷ್ಟೇ, ನನ್ನ ಪೇಮೆಂಟ್ ಬೇಕು ಸರ್, ದುಡ್ಡು ಬೇಕಾಗಿತ್ತು, ತುಂಬ ಅರ್ಜೆಂಟ್ ಇದೆ ಅಭಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ನಾನು ಕೇಳ್ತಾ ಇದ್ದೆ ಸರ್ ದುಡ್ಡು ಬೇಕಿತ್ತು, ತುಂಬ ಅರ್ಜೆಂಟ್ ಇತ್ತಮ್ಮ ಅಂದರು. ಹ್ಞೂ ಸರ್ ಸರಿ ಕರ್ಕೊಂಡೋಗಿ ಔಷಧಿ ಕೊಡಿಸಿದ್ದಾರೆ. ಆ ದಿನವೂ ಉಂಟು. ಹಾಗಾಗಿ ನಮಗೆ ಏನು ಮಾತಾಡಿದ್ವು ಆ ಪೇಮೆಂಟ್ ಕೊಟ್ಟು ಪ್ರೀತಿಯಿಂದ ನೋಡಿದ್ದಾರೆ. ಹಾಗಾಗಿ ಇವರು ನನಗೆ ಪ್ರೊಡ್ಯೂಸರ್ ಅಲ್ಲ, ನನ್ನ ಬಾಂಡನ್ ಸಮಾನ. ಹಾಗಾಗಿ ಅವರು ಅವ್ರ ಕುಟುಂಬ ಅವರೆಲ್ಲ ಮುಂದಿನ ಪೀಳಿಗೆನ ಚೆನ್ನಾಗಿರ್ಲಿ ಅಂತ ಆ ದೇವ್ರ ಪ್ರಾರ್ಥನೆ ಮಾಡ್ತಾ, ಇಲ್ಲಿ ಬಂದಿರ್ತಕ್ಕಂಥ ನಿಮ್ಮೆಲ್ಲರೂ ಅಷ್ಟೇ ದೇವ್ರು ಚೆನ್ನಾಗಿ ಕಾಪಾಡಲಿ ಅಂತ ದೇವ್ರನ್ನ ಬೇಡ್ತಾ, ಯಜಮಾನದಲ್ಲಿ ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ಆ ದೇವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ನನ್ನ ಕನ್ನಡ ಅಭಿಮಾನಿಗೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮೊದಲನೇದಾಗಿ ಇವತ್ತಿನ ದಿವಸ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ, ವೇದಿಕೆಯಲ್ಲಿ ಇರ್ತಕ್ಕಂಥ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿಗಳಿಗೆ, ನಿರ್ಮಾಪಕರಿದ್ದಾರೆ, ಕೆ ಮಂಜು ಅವರಿದ್ದಾರೆ, ರವಿ ಶ್ರೀವತ್ಸು, ನಾಗೇಶ್ ಕುಮಾರ್, ರೆಹಮಾನ್, ನಮ್ಮ ರಾಜೇಶ್ ರಾಮನಾಥ್, ಎಲ್ಲ ನನ್ನ ಸಹೋದ್ಯೋಗ ಕಲಾವಿದರು ಎಲ್ಲರೂ, ಮತ್ತು ರಮೇಶ್ ಭಟ್ ನಮ್ಮೆಲ್ಲರಿಗಿನ್ನ ಸೀನಿಯರ್ ಅವರು. ನಾನು ಅವರೆಲ್ಲ ಸಿಕ್ಕರೆ ಅವ್ರ ಹೆಸರು ನಮ್ಮ ಸುಮ್ಮನೆ ಡಾರ್ಲಿಂಗ್ ಅಂತ ಇಬ್ಬರು ಮಾತಾಡುತ್ತೆ ಇವತ್ತಿಂದ. ಸೊ ಹೀಗಾಗಿ ಭಾಳ ಒಂದು ಹೌದೌದು ಈ ಯಜಮಾನ ಸಿನಿಮಾ ನಿಜವಾಗ್ಲೂ ಒಂದು ಇಟ್ ಈಸ್ ಒಂದು ದಾಖಲೆ, ಐತಿಹಾಸಿಕ. ನಾವು ಏನು ನೋಡ್ತೀವಿ ಮಾಡ್ತಾರೆ ಅದೊಂದು ದಾಖಲೆನ. ಈ ದಾಖಲೆ ಯಜಮಾನ ಸಿನಿಮಾ ದಾಖಲೆ ಮುಗಿಯೋದಕ್ಕೆ ಇನ್ನೊಂದು ಪಿಕ್ಚರ್ ಆಗಲೇ ಇಲ್ಲ, ಆಗಲೇ ಸಾಧ್ಯವೂ ಇಲ್ಲ ಅಂತ ಕಡೆ. ನಾನು ಆ್ಯಕ್ಚುಲಿ ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು ಹೇಳ್ಬಿಡ್ತೀನಿ ನಿಮಗೆ. ರೆಹಮಾನ್ ಇಲ್ಲೇ ಇದ್ದಾರೆ. ವಿಷ್ಣು ಸರ್ಗೆ ಅವರು ಸುಮಾರು ಅವರು ವಿಷ್ಣು ಸರ್ ಅವರ ಅಭಿಮಾನಿ, ಪಿಕ್ಚರ್ ಮಾಡಬೇಕು ಅಂತ ಹೇಳ್ಬಿಟ್ಟು ವಿಷ್ಣು ಸರ್ಗೆ ಹೋಗಿ ಅವ್ರಿಗೆ ಕಮ್ಮಿ ಒಂದು ಅಡ್ವಾನ್ಸ್ ಕೊಟ್ಟು ಇದು ಮಾಡೋದು ಯಾವ ಥರ ನಾನು ಕತೆ ಮಾಡ್ತಿದ್ದಾರೆ. ಯಾವುದೋ ರೀಮೇಕ್ ಸಿನಿಮಾ ಮಾಡೋಕ್ಕಿಂತ ಚೆನ್ನೈಗೆ ಹೋಗಿದ್ದಾರೆ ರೆಹಮಾನ್ ಅವರ, ಕರೆಕ್ಟಾನೆ. ಸೊ ರೆಹಮಾನ್ ಹೋಗಿದ್ದಾರೆ. ಅಲ್ಲಿ ಪಿಕ್ಚರ್ ನೋಡಿದರೆ ಅವರು ಪ್ರೊಡ್ಯೂಸರ್ ಏನು ಮಾಡೋ ರೈಟ್ಸ್ ಕೊಡ್ಬೇಕಾದ್ರೆ, ಸರ್ ಇವತ್ತು ನಾನೆಲ್ಲ ಊರಲ್ಲಿಲ್ಲ, ಔಟ್ ಆಫ್ ಸ್ಟೇಷನ್ ಇದ್ದೀನಿ, ನಾನು ನಾಳೆ ನೈಟ್ ಬರ್ತೀನಿ, ನಾಳೆ ಸಿಗೋಣ ಅಂತ ಹೇಳಿದ್ದಾರೆ. ರೆಹಮಾನ್ ಏನು ಮಾಡಿ ಒಂದಿನಕ್ಕೋಸ್ಕರ ನಾನು ಬೆಂಗಳೂರು ಬಂದಿರ್ತೀರ ಮತ್ತೆ ಅಪ್ಪಣ್ಣವ್ರು ಯಾಕೆ ಮಾಡಬೇಕು ಅಂತ ಅಲ್ಲೇ ಉಳ್ಕೊಂಬಿಡೋಣ ಅಂತ ಹೇಳಿ ಮಾಡಿದ್ದಾರೆ. ಅವರು ಇದೇ ಥರ ಟಿಫನ್ ಮಾಡಿಕೊಂಡು ಹೊರಗಡೆ ಬಂದು ದಮ್ಮೊಡಿತಾ ಇದ್ದಾರೆ ರೆಹಮಾನ್. ಅಲ್ಲಿ ಪಾಗುರ ಹೋಟ್ಲ್ ಅನ್ಸುತ್ತೆ. ಆವಾಗ ಹೊರಗಡೆ ಬಂದಾಗ ಅಲ್ಲಿ ಆಟೋ ಮೇಲೆ ವಾನತ್ತೈ ಪೋಲ್ ಅಂತ ಹೇಳ್ಬಿಟ್ಟು ಆಟೋ ಮೇಲೆ ಒಂದು ಪೋಸ್ಟರ್ ಅಂಟಿಸ್ಕೊಂಡು ಮೈಕಲ್ಲಿ ಕೂಕೊಂಡು ಹೋಗ್ತಾ ಇದ್ದಾರೆ. ಇವರೇ ಪೋಸ್ಟರ್ ನೋಡಿದ ತಕ್ಷಣ ಭಾಳ ಒಂದಾಯ್ತು, ಯಾವ ಸಿನಿಮಾ ಇದು ಅಂತ ಹೇಳಿದೆ. ಇವ್ರು ಪೂರ್ತಿ ತಮಿಳು ಬರಲ್ಲ, ತೆಲುಗು ಬರಲ್ಲ, ಬಟ್ ತುಂಬಾ ಬ್ಯಾಲೆನ್ಸ್ ಮಾಡ್ತಾರೆ. ಅದರಲ್ಲಂತೂ ಕಿಲಾಡಿ ರೆಹಮಾನ್ ಎರಡು ಮಾತಿಲ್ಲ. ಸೊ ಬಂದು ಹಂಗೆ ಬ್ಯಾಲೆನ್ಸ್ ಮಾಡಿಕೊಂಡು
ಹೋಗಿದ್ದಾರೆ ಪಿಕ್ಚರ್ ನೋಡೋಕೆ ಒಂದಿನ ಟೈಮ್ ಪಾಸ್ ಮಾಡಬೇಕು ಅಂತ ಹೋಗಿದ್ದಾರೆ. ಅದೆಲ್ಲ ಕೂಡ ಮಕ್ಕಳು ಯಾವ್ದೋ ಥಿಯೇಟರ್ ನೋಡೋದು ತುಂಬ ಇಷ್ಟ ಆಗ್ಬಿಟ್ಟಿದೆ ಅವರಿಗೆ. ಹೋಗ ಪ್ರೊಡ್ಯೂಸರ್ ಯಾರಿದ್ದಾರೆ ಅಂತ ಹೋಗಿದ್ದಾರೆ, ಅವ್ರ ಆಫೀಸ್ ಹುಡ್ಕೊಂಡು ಹೋಗಿದ್ದಾರೆ. ಸರ್ ನಾನು ಈ ಸಿನಿಮಾ ರೈಟ್ಸ್ ರೀ ಪಿಕ್ಚರ್ ನಾನು ಈಗ ರಿಲೀಸ್ ಆಗಿದೆ ರೀ, ಜನಗಳು ಬರ್ತಾ ಇಲ್ಲ ಸರ್, ಈ ಪಿಕ್ಚರ್ ಖಂಡಿತ 100 days ಸಿಲ್ವರ್ ಜುಬ್ಲಿ ಹೋಗುತ್ತೆ, ಬರ್ದಿಟ್ಕೊಳ್ಳಿ, ಸಿನಿಮಾ ಇದಾಗುತ್ತೆ, ನಾನು ಸಿನಿಮಾ ಮಾಡ್ತೀನಿ ಅನ್ನೋ ಗೊತ್ತಿಲ್ಲ, ಬಟ್ ರೈಟ್ಸ್ ನನಗೆ ಕೊಡಬೇಕು ಅಂತ ಹೇಳಿದ್ರೆ ಒಂದು ಕಮಿಟ್ ಮಾಡ್ಕೊಂಡು ಬಂದ್ಬಿಟ್ರು. ಪಿಕ್ಚರ್ ಸೆಕೆಂಡ್ ವೀಕ್ ಥರ್ಡ್ ವೀಕಲ್ಲಿ ತಮಿಳ್ನಾಡಲ್ಲಿ ಸೂಪರ್ ಹಿಟ್ ಆಗೋಯ್ತು. ಇಲ್ಲಿ ನಮ್ಮ ಗಾಂಧಿನಗರದಲ್ಲಿ ಸುಮಾರು ಜನ ನಿರ್ಮಾಪಕರು ಹೋಗ್ಬಿಟ್ಟವ್ರು ಆಗಲೇ ರೈಟ್ಸ್ಗೋಸ್ಕರ. ರ್ಯಾಮನ್ ಆಗಲೇ ಬ್ಲಾಕ್ ಮಾಡಿ ಬಂದಾಗಿದೆ ಅಲ್ಲಿ. ಹೀಗೆಲ್ಲ ಹಾಗೆ ಅವಾಗ ರೈಟ್ಸ್ ತಗೊಂಡು ವಿಷ್ಣು ಸರ್ ಬಂದು ಏನ್ ಮಾಡಿದ್ದಾರೆ, ವಿಷ್ಣು ಸರ್ ಹೇಳೋದಂತೆ ಏನ್ರೆ ನಾನು ಈ ತರ ಸೂರ್ಯವಂಶ ಮಾಡಿದ್ದೀನಿ, ಅಲ್ಲೂ ಕಚ್ಚೆ ಪಂಚೆ ಹಾಕಿದ್ದೀನಿ, ಜಮೀನ್ದಾರ ಸಿನಿಮಾ ಅಲ್ಲೂ ಕಚ್ಚೆ ಪಂಚೆ ಮಾಡಿದ್ದೀನಿ, ಇದ್ರಲ್ಲೂ ತೀರ ಮತ್ತೆ ನಾನು ಕಚ್ಚೆ ಪಂಚೆ ಹಾಕ್ಸ್ತಾ ಇರಲ್ಲ ನೀವು ಅಂತ ವಿಷ್ಣು ಸರ್. ಇಲ್ಲ ಸರ್ ನೀವು ಮಾಡಲೇಬೇಕು ಸರ್, ತುಂಬಾ ವೆರೈಟಿ ಆಗಿದೆ ಅಂತ ಹೇಳಿದೆ. ಸೊ ಹಿಂಗೆ ಪಿಕ್ಚರ್ಸ್ ಟೇಕ್ ಆಫ್ ಆಯ್ತು. ಅವಾಗ ನನಗೂ ಬಂದು ಮನೆಗೆ ಬಂದು ಕ್ಯಾಸೆಟ್ ಕೊಟ್ಟರು, ನೋಡಿದೆ. ವಿಷ್ಣು ಸರ್ ರಾಜಕೀಯ ಗೊತ್ತಿದೆ, ಡ್ಯುವೆಲ್ ರೋಲು, ಆ್ಯಂಡ್ ಇನ್ನೊಬ್ಬ ಬ್ರದರ್ ಕ್ಯಾನ್ ಅಭಿಜಿತ್ ಮಾಡಿದ್ದಾರೆ. ಕೊನೆ ತಮ್ಮ ಬಂದು ನಾನು ಮಾಡಿದೆ, ಅದು ತಮಿಳಲ್ಲಿ ಪ್ರಭುದೇವ ಮಾಡಿದ್ದು. ಸೊ ಹೀಗಾಗಿ ಸ್ಟಾರ್ಟ್ ಆಯಿತು ಪಿಕ್ಚರು. ಇವೆಂಟ್ ಮೈಸೂರು ಶೂಟಿಂಗ್ ಮಾಡಿದ್ವಿ, ಚಿಕ್ಕಮಗಳೂರು ಮಾಡಿದ್ವಿ, ಆಮೇಲೆ ಬೆಂಗಳೂರು ಸ್ವಲ್ಪ ಮಾಡಿದ್ವಿ. ಸಾಂಗ್ ಈ ಇಂಪಾರ್ಟೆಂಟ್ ಹೇಳ್ತೀನಿ ನೋಡಿ ಕೇಳಿದ್ದು, ಈ ಪಿಕ್ಚರ್ ಸಾಂಗ್ ನಂದು ಎಲ್ಲ ಮುಗಿತು. ಆಮೇಲೆ ನಂದು ನವಿಲೆ ಪಂಚರಂಗಿನಲ್ಲಿ ಸಾಂಗ್ ಬಂದು ಕಟ್ಪಂಡಲ್ಲಿ ಮಾಡಬೇಕು ಅಂತ ತೀರ್ಮಾನ ಆಯಿತು, ನೇಪಾಳ ಹೋಗೋಣ ಅಂತ ಹೇಳಿದೆ. ಸರ್ ವಿಷ್ಣು ಸರ್ದು ಏನು ಮಾಡೋಂತೆ, ಸರ್ ಇಲ್ಲ ಸರ್ ಕ್ಯಾರೆಕ್ಟರ್ ಇಲ್ಲ ಸರ್ ವಿಷ್ಣು ಸರ್ ನಾವು ಮಾಡೋದು. ಅವಾಗ ಮೈನಾ ಓ ಮೈನಾ ಅಂತ ಫಸ್ಟ್ ಸಾಂಗ್ ಬರ್ತಲ್ಲ ಕ್ಯಾರೆಕ್ಟರ್ದು, ದೊಡ್ಡಣ್ಣ ಹಿರಿಯಣ್ಣಗೆ. ಸೊ ಅಲ್ಲಿಗೆ ಗ್ರೀನರಿ ಬ್ಯಾಕ್ ಡ್ರಾಪ್ ಅಲ್ಲಿ ಅಲ್ಲಿ ವಿ ಶಾಟ್ ಮುಗಿಸ್ಕೊಟ್ಟು ನಾನು ಹೇಳಿದೆ ರೆಹಮಾನ್ ನಾನು ಒಂದು ಕೆಲಸ ಬೆಂಗಳೂರಿನ ಟಿಕೆಟ್ ಬಿಡ, ನಾನು MP ಆಗಿದ್ದೆ, ನಾನು ಡೆಲ್ಲಿಂದ ಬರ್ತೀನಿ, ಡೈರೆಕ್ಟು ಕಟ್ ಮಾಡಕ್ಕೆ ಬರ್ತೀನಿ, ನಾನು ಅಲ್ಲಿಂದ ಟಿಕೆಟ್ ಹಾಕಿ ಅಂತ ಹೇಳಿದೆ. ಸೊ ಹೋದೆ, ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು. ಆ ಸಿನಿಮಾ ಶೂಟಿಂಗ್ ನಾವು ಹೋಗಿದ್ದು ಲೊಕೇಶನ್ ಬಂದು ಅವೇ ಫ್ರಮ್ ಕಟ್ ಮಾಡಿದ್ದು ಸುಮಾರು 150-200 ಕಿಲೋಮೀಟರ್ ಪೋಖರ ಅಂತ ಹೇಳ್ಬಿಟ್ಟು. ಅಲ್ಲೋದ ಕ್ಯಾಮ್ರಾಮನ್ ರಮೇಶ್ ಬಾಬು ಬಂದು ಬೆಳಗಿನ ಜಾವ ನೋಡ್ಬಿಟ್ಟು, ಸರ್ ನಾನು ಆಗಲ್ಲ ಸರ್, ನೀವು ಬೇರೆ ಕ್ಯಾಮ್ರಾ ಇಟ್ಕೊಂಡು ಮಾಡಿ, ನನಗೇನು ಸರ್ ಈ ಥರ ಇದೆ, ಪಾಚಿ ಕಲರ್ ನೀರಿದೆ ಬ್ಯಾಕ್ ಡ್ರಾಪಲ್ಲಿ, ನಾನು ಬೇಡ ನಾನು ಮಾಡಲ್ಲ ಅಂತ ಹಠ ಮಾಡಿ. ರೇಮಾನು ಗೊತ್ತಿಲ್ಲ ಪಾಪ, ಯಾರು ಫಿಕ್ಸ್ ಮಾಡಿದ್ರೆ ಲೊಕೇಶನ್ ಹೆಂಗೆ ಅಂತ ಹೇಳಿದೆ. ಆಮೇಲೆ ಹೇಳಿದೆ ಸರಿ ಪ್ಯಾಕಪ್ ಮಾಡಿ ಸೀದಾ ಕಟ್ ಮಾಡಿ ಬಂದ್ವಿ. ಬಂದಾದ್ಮೇಲೆ ನೈಟ್ ಮ್ಯಾನೇಜರ್ಲ್ಲ ಕೂರಿಸಿ ನಮ್ಮ ಏನ್ಷಿಯಂಟ್ ಓಲ್ಡ್ ಮಾನ್ಯುಮೆಂಟ್ಸ್ ಇರುತ್ತಲ್ಲ, ಸೊ ಆ ಬ್ಯಾಕ್ ಡ್ರಾಪ್ ಅಲ್ಲಿ ಮಾಡೋಣ ಅಂತ ಹೇಳಿದೆ. ಪರ್ಮಿಷನ್ಸ್ ಎಲ್ಲ ತೊಗೊಂಡು ನೆಕ್ಸ್ಟ್ ಶಾರ್ಟ್ ಮಾಡೋದು. ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ ಸಾಂಗ್ ಮಳೆ. ಆವಾಗ ಕೂತ್ಕೊಂಡ್ಬಿಟ್ಟಿದ್ವಿ. ನಾನು ಹೇಳಿದೆ ರಮೇಶ್ ಬಾಬು ಹೇಳಿದೆ, ರಮೇಶ್ ಒಂದು ಕೆಲಸ ಮಾಡೋಣ, ರೈನ್ ಎಫೆಕ್ಟ್ ಕನ್ವರ್ಟ್ ಮಾಡೋಣ ಸರ್. ನೀವು ರೆಡಿ? ನಾನು ರೆಡಿ, ನಾನೇ ಹೇಳ್ತಾ ಇದ್ದೀನಲ್ಲ ಅಂದೆ. ಅವಾಗೆಲ್ಲ ಸ್ವಲ್ಪ ಪ್ಲಾಸ್ಟಿಕ್ ಇದೆಲ್ಲ ತರಿಸಿ ನಮ್ಮ ಲೈಟ್ಸು ಮತ್ತು ಕ್ಯಾಮ್ರಾಗೆಲ್ಲ ಸೇಫ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮುಗಿಸಿ ಬಂದೆ. ಸುಮಾರು ಒಂದು 10 ಶಾರ್ಟಿಂದ ತೆಗೆದು ಮುಗಿದೋಯ್ತು, ಪ್ಯಾಕಪ್ ಆಯ್ತು. ಆ ಮುಗಿಸ್ಕೊಂಡು ಬೆಂಗಳೂರು ರೂಮ್ ಫ್ರೆಶ್ ಅಪ್ ಆಗ್ಬಿಡ್ತೀರ. ಮತ್ತೆ ನಾನು ಕೆರಡ ನನ್ನ ಹತ್ರ ಮೊಬೈಲಲ್ಲಿ ಇಂಟರ್ನ್ಯಾಷನಲ್ ರೋಮಿಂಗ್ ಇರಲಿಲ್ಲ. ಸೊ ಕೆರಡ STD ಬೂತ್ಗೆ ಹೋಗ್ಬಿಟ್ಟು ಅಲ್ಲಿಂದ ಫೋನ್ ಮಾಡಿದೆ ಮನೆಗೆ. ಸಡನ್ ಆಗಿ ನನಗೆ ನ್ಯೂಸ್ ಬಂತು, ವೀರಪ್ಪನ ರಾಜ್ಕುಮಾರ್ ಅವ್ರನ್ನ ಕಿಡ್ನಾಪ್ ಮಾಡ್ಬಿಟ್ಟಿದ್ದೇನೆ ಅಂತ. ನನ್ನ ತಂದೆ ಹೇಳಿದ್ರು. ನಾನಪ್ಪ ಯಾರ ಫೇಕ್ ಸುದ್ದಿ April 1 ಅಂತ ಬಂದು ಸುಮ್ಮನೆ ಹೇಳ್ತಾರಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳಿದೆ. ಇಲ್ಲ ಕಣೋ, ಈ ಥರ ಎಲ್ಲ ಫುಲ್ ಎಲ್ಲ ಚಾನಲ್ ಹಿಂಗೆ ಬರ್ತಾ ಇದೆ ಅಂತ. ಆಮೇಲೆ ಅಲ್ಲಿಂದ ಮಾಡಿದ್ರೆ ಅಂಬರೀಶ್ ಅವ್ರಿಗೆ ಫೋನ್ ಮಾಡಿದೆ. ಅಂಬರೀಶ್ ಅವರು ಇದೆ ಮಾತು ಹೇಳಿದ್ರು. ಈ ವಿಷಯ ಆಗಲಿ ರೇಮಾನ್ ಅವ್ರಿಗೆ ಗೊತ್ತಿದೆ, ಇವ್ರು ನನಗೆ ಹೇಳಿಲ್ಲ. ನನಗೆ ನೋಡಿ ನಗ್ತಾವ್ರು, ನೋಡಿ ನಾನು ಪ್ಯಾಕಪ್ ಮಾಡಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ಸರಿ ರೂಮ್ ಒಂದು ಸಾರ್ ಅವ್ರಿಗೆ ಗೊತ್ತು. ನಾನು ಬೇಡ ರೇಮಾನ್ ಪ್ಯಾಕಪ್ ಮಾಡಿ, ಯಾಕಂದ್ರೆ ಸುಮ್ಮನೆ ಇದು ನಮಗೆ ಒಂದು ಇದಾಗುತ್ತೆ, ಒಬ್ಬ ಹಿರಿಯ ಕಲಾವಿದರ ಥರ ಆಗಿದೆ ಅಂತ ಹೇಳಿ ಇದಾಗುತ್ತೆ, ಮಾಡೋಣ ಬನ್ನಿ ಹೋಗೋಣ ಅಷ್ಟೇ ಮತ್ತೆ ಅಂತ ಹೇಳಿದೆ. ನಾವು ಒಂದೇ ಸಾಂಗ್ ತಾನೇ ಇದ್ದ, ಯಾವ ಬೇಕಾದ್ರೆ ಮಾಡಿ ನೀವು ಮುಗಿಸ್ಕೊಡೋದು. ಸೊ ಅಲ್ಲಿಂದ ಬಂದ್ವಿ. ಇನ್ನು ಗೊತ್ತು 108 ದಿನ ಆದಮೇಲೆ ಬಿಡುಗಡೆ ಆದರು. ಲಾಸ್ಟ್ಗೆ ಬಂದ ಚೇಂಬರ್ ಡಿಸೈಡ್ ಮಾಡಿದ್ರು. ಆಮೇಲೆ ಪಾರ್ವತಮ್ಮನವ್ರು ಕೂಡ ಎಲ್ಲ ಬೇಡ, ನಿರ್ಮಾಪಕರು ತೊಂದರೆ ಆಗೋದು ಬೇಡ, ಒಂದು ಕೆಲಸ ಮಾಡಿ ಫಿನಿಶಿಂಗ್ ಪಿಕ್ಚರ್ಸ್ ಏನಿದೆ ಒಂದು 4 ದಿವಸ 5 ದಿನ ಒಂದು ವಾರ ಇರೋದ ಮುಗಿಸ್ಕೊಬಿಡಿ, ಯಾಕಂದ್ರೆ ಪಾಪ ಅವರು ಬಡ್ಡಿ ಗಿಡ್ಡಿ ಕಟ್ಟಕ್ಕೆ ಆಗ್ತಾ ಇಲ್ಲ, ತೊಂದರೆ ಆಗುತ್ತೆ ಮಾಡಿ. ಇದೊಂದು ಸಾಂಗ್ ಬ್ಯಾಲೆನ್ಸ್ ಇತ್ತಲ್ಲ ಅಂತ ಹೇಳಿದೆ. ಅವಾಗ ನಾನು ದಾಡಿ ಗಿಡ ಬಿಟ್ಬಿಟ್ಟಿದ್ದೆ. ಆಮೇಲೆ ಶೇವ್ ಮಾಡಿ ಕರ್ಕೊಳ್ಳೋದು ಚೆನ್ನೈಗೆ MGM ಅಲ್ಲಿ. ಆ ಸಾಂಗ್ ಮುಗಿಸಿ ಹೊರಗಡೆ ಬರ್ತೀವಿ, ರಾಜ್ಕುಮಾರ್ ಅವರು ರಿಲೀಸ್ ಆದ್ರು ಅಂತ ಸುದ್ದಿ. ಕರೆಕ್ಟ್ ಅಲ್ಲ, ಎಲ್ಲರೂ ಇದ್ರು. ಸೊ ದಟ್ ವಾಸ್ ಅ ಥಿಂಗ್. ನಾನು ಭಾಳ ಕಡೆ ಮಾಧ್ಯಮದಲ್ಲಿ ಹೇಳಿದ್ದೀನಿ. ಆ್ಯಂಡ್ ವಿಷ್ಣು ಸರ್ ಎಲ್ಲರೂ ಗೊತ್ತಿದೆ. ಸುಮಾರು ಸಿನಿಮಾಗಳು ಅವ್ರ ಜೊತೆ ಒಂದು ಆಕ್ಟ್ ಮಾಡೋ ಒಂದು ಸೌಭಾಗ್ಯ ನನಗೂ ಸಿಕ್ತು. ಸಾಕಷ್ಟು ಸಿನಿಮಾ ಇಬ್ಬರು ಅಣ್ಣ ತಮ್ಮರಾಗೆ ಮಾಡಿದ್ದೀವಿ. ಭಾಳ ಜನ ಫಿಕ್ಸ್ ಆಗ್ಬಿಟ್ಟು, ಯಾಕಂದ್ರೆ ಶಶಿಕುಮಾರ್ ವಿಷ್ಣು ಸರ್ ಶಶಿ ಸರ್ ಬಂದು ಅವನ ಅಣ್ಣ ತಮ್ಮರಾಗೆ ತುಂಬ ಒಂದು ಕಾಂಬಿನೇಷನ್, ಅವ್ರ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ ಹೇಳಿದೆ. ಸೊ ಅದು ಖಂಡಿತ ನಾವು ಮರೆಯೋಕ್ಕಾಗೋದಿಲ್ಲ. ಆ್ಯಂಡ್ ಈ ವಾಸ್ ಮೋರ್ ದೆನ್ ಅ ಹ್ಯೂಮನ್ ಬೀಯಿಂಗ್ ಅನ್ನೋದಕ್ಕಿಂತ ತುಂಬ ಅವರು ದೈವಿಕವಾಗಿ ತುಂಬ ಫಿಲಾಸಫಿಕಲ್ ಹೊರಟೋದ್ರು. ತುಂಬ ವೆರಿ ಫಿಲಾಸಫಿಕಲ್ ಹೊರಟೋದ್ರು. ಅವರು ಅದು ಹೇಳ್ತಾರಲ್ಲ, ಬಲ್ಗೆಲ್ ಕೊಟ್ಟು ಜಡೆಗೆ ಗೊತ್ತಾಗ್ಬಾರ್ದು, ಆ ಥರ ಕ್ಯಾರೆಕ್ಟರ್ ವಿಷ್ಣು ಸರ್. ಭಾಳ ಜನ ಗೊತ್ತಿಲ್ಲ. ಅದ್ಭುತವಾದಂಥ ಒಂದು
ಸೌಂಡ್ ನಾವು ಕೇಳೋದಕ್ಕೆ ನನಗೆ ಒಂದು ರೋಮಾಂಚನ ಆಗೋಯ್ತು ಆ ಮಿಕ್ಸಿಂಗ್ ಮಾಡುವಾಗ. ಸೊ ಇಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ಲ, ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಸರ್ ಇನ್ನೊಂದು 20 ದಿನ ಕೊಡಿ, ನಮಗೆ ಲೇಟ್ ಆಗ್ತಾ ಇದೆ ಅಂತ ಪ್ರೆಷರ್ ಬರ್ತಾ ಇತ್ತು ನಮ್ಮ ಮೇಲೆ. ಇನ್ನೊಂದು 20 ದಿನ ಕೊಡಿ ಸರ್, ನಾವು ಇನ್ನ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿ ಮತ್ತೆ ಕೂತ್ಕೊಂಡ್ವಿ. ಮತ್ತೆ ಮಿಕ್ಸ್ ಮಾಡ್ತಾ ಒಂದೊಂದು ರೀಲು ಮುತ್ತು ನಮ್ಗೆ ಯಾವ ತರ ಅವಾಗ ಅನ್ನಿಸ್ತು ಚಾಮುಂಡೇಶ್ವರಿ ಸ್ಟುಡಿಯೋಲ್ಲಿ ಮಿಕ್ಸ್ ಮಾಡುವಾಗ, ಅದಕ್ಕಿಂತ 100 ಪಟ್ಟಷ್ಟು ಅನ್ನಿಸ್ತು ನನಗೆ ಮಿಕ್ಸಿಂಗ್ ಮಾಡುವಾಗ. ಅದೇ ಫೀಲು, ಅದೇ ಕಣ್ಣಲ್ಲಿ ನೀರು, ಅದೇ ಒಂದೊಂದು ರೀಲ್ನ ಮಿಕ್ಸ್ ಮಾಡ್ತಾ. ಮಿಕ್ಸಿಂಗ್ ಟೈಮಲ್ಲಿ ಅಳು ಬರುತ್ತಾ? ಮಿಕ್ಸಿಂಗ್ ಟೈಮಲ್ಲಿ ರೋಮ ಹೇಳುತ್ತಾ? ಖಂಡಿತ ಇಲ್ಲ. ಈ ಚಿತ್ರದಲ್ಲಿ ಮಿಕ್ಸಿಂಗ್ ಅಲ್ಲಿ ಕೂಡ ರೋಮ ಹೇಳ್ತಾ ಇತ್ತು ನಮ್ಗೆ. ಇವತ್ತು ಕೂಡ ಹೋದ್ ತಿಂಗಳು ಆ ಮಿಕ್ಸಿಂಗ್ ಮಾಡುವಾಗ ಆ ಒಂದೊಂದು ಬಿಲ್ಡಪ್ ಹೆಂಗ್ ಮಾಡಿದೀವಿ ಅಂದ್ರೆ, ನಾವೇ ವಿಷಯ ನೋಡ್ಬಿಟ್ಟೆ ಒಂದ್ಸತಿ ಟವಲ್ ಹಿಂಗ್ ಹಾಕೊಂಡ್ ಬರ್ತಾರಲ್ಲ ವಿಷ್ಣು ಸರ್, ಅದಕ್ಕೆ ಸೌಂಡ್ ಎಫೆಕ್ಟ್ ಹಾಕ್ತೀವಿ ಇವಾಗ, ಸಕ್ 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 ಅಂತ ಹಾಕಿ ಅದನ್ನ ಲಿಫ್ಟ್ ಮಾಡಿದಾಗ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಇವತ್ತಿನ ಒಂದು 5 ಪಾಯಿಂಟ್. ನೀವೆಲ್ಲ ಅಷ್ಟು ರಿಯಲಿ ನಾನು ಇಷ್ಟು ಹೇಳ್ತಾ ಇದ್ದೀನಿ ಅಂದ್ರೆ, ನಾನೊಬ್ಬ ಸೌಂಡ್ ಇಂಜಿನಿಯರ್ ಆಗಿ ಹೇಳ್ತಾ ಇದ್ದೀನಿ, ನಾನೊಬ್ಬ ಸಂಗೀತ ನಿರ್ದೇಶನ ಆಗಿ ಹೇಳ್ತಾ ಇಲ್ಲ. ಒಬ್ಬ ಸೌಂಡ್ ಇಂಜಿನಿಯರ್ ಆಗಿ ಆ ತಂತ್ರಜ್ಞತೆ ಎಷ್ಟು ಅಲ್ಟಿಮೇಟ್ ಆಗಿ ನಾವು ಬಳಸ್ಕೊಂಡಿದೀವಿ ಅಂದ್ರೆ ನಮ್ಮ ಲಗೇನ ಸ್ಟುಡಿಯೋನಲ್ಲಿ. ಐ ಥಿಂಕ್ ನಾವು ಇಷ್ಟು ಚಿತ್ರ ಮಾಡಿದೀವಿ, ಆಚೆ 100 ಚಿತ್ರ ಮಾಡಿದೀವಿ ಆ ಸ್ಟುಡಿಯೋನಲ್ಲಿ. ಬಟ್ ಈ ನವೀಕರಿಸಿದಂತ ಯಜಮಾನ ಚಿತ್ರ ಮಾತ್ರ ನಮಗೆ ಆ ಹೆಸರು ತಂದುಕೊಡುತ್ತೆ ಅಂತ ನಾನು ಹೇಳ್ತೀನಿ. ಅಷ್ಟು ಅದ್ಭುತವಾಗಿ ಮೂಡು ಬಂದಿದೆ. ಆಮೇಲೆ ಇನ್ನೊಂದು ಎರಡು ವಿಷಯ ನಾನು ಹೇಳಕ್ ಇಷ್ಟಪಡ್ತೀನಿ, ನಿಮ್ಗೆ ಗೊತ್ತಿಲ್ಲದಿರೋಂಥ ವಿಷಯ. ಈ ಚಿತ್ರ ನನಗೆ ಹೇಗೆ ಬಂತು? ನಾನು ಸಂಕೇತ್ ಸ್ಟುಡಿಯೋನಲ್ಲಿ ಒಂದು ಚಿತ್ರ ಮಾಡ್ತಾ ಇದ್ದೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಕೆಳಗಡೆ ಟೀ ಕುಡಿಯೋಕ್ಕೆ ಅಂತ ಒಂದು ಸರ್ಕ್ಯುಲರ್ ಇದಿತ್ತು, ಸ್ಟೆಪ್ಸ್ ಇತ್ತು. ಹಿಂಗೆ ಇಳಿದು ಬಂದಾಗ ರವಿ ಅಲ್ಲಿದ್ರು, ರಾಜೇಶ್ ಒಂದು ಚಿತ್ರ ಬಂದಿದೆ, ಒಂದು ಫಿಲಮ್ ಮಾಡಲೇಬೇಕು. ಯಾವ್ದು ಹೇಳಿ ರವಿ? ಈ ತರ ವಾನತ್ತಿ ಪೋಲೆ ಅಂತ ಒಂದು ಚಿತ್ರ, ಅದು ನಿಮ್ ಕೈಯಲ್ಲಿ ಮಾತ್ರ ಮಾಡೋಕ್ಕಾಗೋದು, ನೀವು ಮಾಡಲೇಬೇಕು. ನಮ್ಮ ಫ್ರೆಂಡ್ಸ್ ಲೇಡಿ ಪೊಲೀಸ್ ಇಂದ ಫಸ್ಟ್ ಫಿಲ್ಮ್ ಇಂದ ರವಿ ಪರಿಚಯದಿಂದ ನಾನೇನು ಹೇಳಕ್ಕಾಗಲ್ಲ, ಇಲ್ಲ ಅಂತ ಹೇಳಕ್ ಏನು ಸಾಧ್ಯನೇ ಇಲ್ಲ, ಮಾಡ್ಲೇಬೇಕಷ್ಟೆ. ರೆಡಿ ಮಾಡೋಣ, ಡನ್. ಸೊ ರವಿ ಕೊಡಿಸಿದಂತ ಈ ಸಿನಿಮಾ ಈ ಒಂದು ಅಷ್ಟೊಂದು ಹೆಸರು ತಂದ್ಕೊಟ್ಟು ಅಷ್ಟೊಂದು ಅದ್ಭುತವಾಗಿ ಈ ಒಂದು ಒಳ್ಳೆ ಜಾಗಕ್ಕೆ ಬಂದಿದೆ. ಇನ್ನು ಹೋಗಿ ನೋಡ್ಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಇನ್ನು ಮುನಿಸ್ವಾಮಿಯವರು ನಾವೆಲ್ಲರೂ ಇವತ್ತು ಕುಳಿತು ಮಾತಾಡಲಿಕ್ಕೆ ಮೂಲ ಕಾರಣ ಕೂಡ ಹೌದು. ಮುನಿಸ್ವಾಮಿಯವರೇ, ನಮನಗಳು. ರೈಮಾನು ವಿಷ್ಣು ಪ್ರಸಾದ್ ಒಂದು ಸಿನಿಮಾ ಮಾಡಿದ್ರು, ಮಂಗಳಸೂತ್ರ ಅಂತ. ಅದು ಲಾಸ್ ಆಗೋದು. ದಣಿದೆ ಮಾಡಿದ್ರು, ಮಂಗಳಸೂತ್ರ ಮಾಡಿದ್ರು. ಅದಾದ ನಂತರ ನಮ್ಮ ಆಗಿನ ಕಾಲದ ಘಟ್ಟದ ಎಲ್ಲ ಕಾಲದಲ್ಲಿ ಏನು ಅಂದರೆ, ನಿರ್ಮಾಪಕ ಏನಾದ್ರು ಎಫೆಕ್ಟ್ ಆದರೆ ಇಮ್ಮಿಡಿಯೇಟ್ಲಿ ಒಂದೊಳ್ಳೆ ರೀಮೇಕ್ ನೋಡಿ, ತುಂಬ ಖರ್ಚು ಕಡಿಮೆ ಇರೋದು, ಅವನು ಕವರ್ ಆಗೋ ಥರ ನೋಡಿ ಮಾಡಿಕೊಡೋಂಥ ಪದ್ಧತಿ ಪ್ರತಿಯೊಬ್ಬರಲ್ಲೂ ಇತ್ತು. ರೈಮಾನ್ ಕರೆದು ಇಮ್ಮಿಡಿಯೇಟ್ಲಿ ಯಾವ್ದಾರು ಮಾಡಂತೇಳಿ ಸಂಬಳನೂ ಕಮ್ಮಿ ತಗೊಂಡು ಸಂಬಳನೂ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾ ಇರೋಂಥ ಪದ್ಧತಿ ನಾವು ಚಿತ್ರರಂಗದಲ್ಲಿತ್ತು. ರೈಮಾನ್ ಮಾಡಿದಾಗ ಯುಗಾದಿ ಬೇಡ ಕತೆ ಕೇಳಿದಾಗ ಸಿಗ್ತಾಯಿದ್ದ ಯಜಮಾನ್ ವಾನತೆಪ್ಪನೆ ನೋಡಿ ರೈಮಾನ್ ತುಂಬ ಖುಷಿಯಾದರು. ನನಗೆ ಹೇಳಿದ್ರು ಫಸ್ಟ್ ಒಂದು ಜನ ಹಿಂಗಿದೆ ಮಾಡಿಬಿಟ್ಟಿದ್ದೆ. ಯಜಮಾನ್ ಗಿಟಾರ್ ಹಿಂಗಿದೆ ಅಂದರು. ಕನ್ವಿನ್ಸ್ ಮಾಡ್ತಾ ಬಿಡಿ, ಅವ್ರು ಏನು ತೊಂದರೆ ತಗೊಬಿಡಿದ್ದೆ ಅಂದಾಗ ಅವರಿಗೆ ಆಲ್ರೆಡಿ ಸೂರ್ಯವಂಶ ಮಾಡಿದ್ರು, ತಿರ್ಗಾ ಮಾಡ್ಬೇಕಾದ್ರೆ ಯಜಮಾನ್ ಹೇಳಿದ್ರು. ಅಂದ್ರೆ ಅವ್ರಿಗೇನು ಅಂದರೆ ನಿನ್ಗೆ ಒಳ್ಳೇದಾಗುತ್ತಾ, ನಿನ್ಗೆ ಒಳ್ಳೇದಾಗಿದ್ರೆ ಯಾವಾಗ, ಯಾಕೆಂದರೆ ಶಶಿ ಕುಮಾರ್ ಹೇಳಿದ್ರು ಅವ್ರು ಮಾಡೋ ಸಹಾಯ ಮಾಡ್ತಿದ್ದು ಎಲ್ಪು ಯಾರು ಗೊತ್ತಾದ್ರೆ ಮನೆಗೆ ಸೇರಿಸ್ತಿಲ್ಲ. ಸತ್ಯ. ಯಾರು ಒಬ್ಬರು ಹೇಳಿದ್ರೆ ಮಕ್ಕಳು ಫೀಸು, ಮೋಟ್ರು ಕೆಟ್ಟೋದಾಗ, ರೈತರು ಸಮಸ್ಯೆ, ಮಳೆ ಬಂದಾಗ, ಹೆಲ್ತ್ ಇಶ್ಯೂ ಬಂದಾಗ, ಪ್ರತಿಯೊಂದರಲ್ಲೂ ಕೈ ಹಿಡಿದು ತೋರ್ತಾರೆ, ಕೈ ಕೊಟ್ಬಿಡೋರು. ಎಷ್ಟೋ ಸತಿ ನಾನು ಅದೇ ಇರ್ತಿದ್ದೆ, ಯಾರು ಇರ್ತಿಲ್ಲ. ಆ ಸೌಭಾಗ್ಯ ನನ್ನ ಅಪ್ಪಗೆ ಸಿಕ್ಕಿದ್ದು. ಯಜಮಾನ ಸಿನಿಮಾದಲ್ಲಿ ಶಿವರಾಮಣ್ಣ, ರಮೇಶ್ ಭಟ್ಟು 99% ಇರೋದು. ಶೋಭರಾಜ್, ಶಶಿಕುಮಾರ್, ಯಾಕೆಂದರೆ ಅವರೆಲ್ಲ ಒಂದು ಕುಟುಂಬ. ಅವ್ರಿಗೆ ಕಂಪಲ್ಸರಿ ಈ ಪಾತ್ರ ಹುಡುಗರು ಮಾಡೋ ಚಂದ ಸುಟ್ಟಾಗ್ತದೆ ಅಂತ ಹೇಳ್ತಿದ್ರು. ನಿಜವಾದ ಅವ್ರು ಯಾವತ್ತೂ ನಿರ್ಮಾಪಕರಿಗೆ ಒಂದು ದಿನ ನಿರ್ಮಾಪಕ ಅವನು ಅಯ್ಯೋ ಅನ್ಬಾರ್ದು ಅಂತ ಒಂದು
ಇದ್ದಲ್ಲ ಆ ಭಾವನೆ ಯಾರು ಬರಲ್ಲ ನಿಜವಾಗಿ ಈ ಸಿನಿಮಾ. ಆಮೇಲೆ ನಮ್ಮ ರಾಜೇಶ್ ಬಗ್ಗೆ ಹೇಳಬೇಕು, ರೀಮೇಕಲ್ಲಿ ಮಿಕ್ಸ್ ಕಿಂಗ್ ಆ ಸಾಂಗ್ ನೋಡಿದಾಗ ಎಕ್ಸ್ಟ್ರಾಡನರಿ. ಮುಚ್ಚೋಳು ಅದೇ ಥರ ಮಾಡಿದೆ, ಯಜಮಾನ ಥರ ಮಾಡಿದೆ, ಈಸ್ ಒನ್ ಆಫ್ ದಿ ಬೆಸ್ಟು. ಇದರಲ್ಲಿ ನಮ್ಮ ಅಭಿಜಿತ್ತು, ಶಶಿಕುಮಾರ್, ಪ್ರೇಮ ಅದ್ಭುತವಾಗಿ ನಟನೆ ಮಾಡಿದ್ರು. ತುಂಬ ಒಳ್ಳೆ ಪಿಕ್ಚರು, ಒಳ್ಳೆ ಆಯಿತು. ಎಲ್ಲರೂ ಹೇಳಿದ್ರು ದಿಗ್ಗಜರ ಮಟ್ಟಿಗೆ ಬಿಡೋಬಿಡುತ್ತೆ ಅಂದರು. ಏನೋ ಇದಕ್ಕೆ ದಾರಿಯಲ್ಲಿ ಇದು ಯಾವ ಕಡೆ ಹೋಗ್ತದೆ ಗೊತ್ತಾಗ್ತಲ್ಲ, ಹೋಗ್ತಾ ಇರ್ತದೆ, ಇದು ತಡೆಯೋಕ್ಕಾಗಲ್ಲ ಅಂದರು. ಅದ್ರ ರೈಮಾನ್ ಏನಾದ್ರು ಭಯ ಬಿಟ್ಬಿಟ್ಟು ಎಲ್ಲ ಮಾರ್ಕೊಂಡ್ಬಿಟ್ಟು ಪಾಪ ಏನಿಲ್ಲ, ಏನು ಸಿಕ್ಕಿದ್ರೆ ಯಾರು ರೈ ಆ ಗೋಡೆ ಮೀಸೆ ನೋಡ್ತಾರೆ ಅಂತ ಎಷ್ಟೋ ಜನ ಹೇಳಿದ್ರು. ನಾವು ಯಪ್ಪ ಭಯಕ್ಕೆಲ್ಲ ಮಾರ್ಕೊಂಬಿಟ್ಟ ತಗೊಂಡವ್ರು. ಇವತ್ತು ಕೋಟಿ ಅವತ್ತಿನ ಕಾಲದಲ್ಲಿ ಇದು ಸುಮಾರು ಒಂದು 35-40 crores ಅಂತ 25 ವರ್ಷ ಇವತ್ತು ಲೆಕ್ಕ ಹಾಕೊಳ್ಳಿ. ಇವತ್ತು 150 ಕೋಟಿ ರೂಪಾಯಿ ಬಿಸ್ನೆಸ್ ಇದೆ. ಇಂಥ ಒಂದು ಒಳ್ಳೆ ಸಿನಿಮಾ ಮಾರ್ಕೊಂಬಿಟ್ರು. ಮರುಸ್ವಾಮಿ ನಿನ್ನ ಕೈ ಕೊಟ್ಟವ್ರೆ, ದಯವಿಟ್ಟು ಈ ದೊಡ್ಡ ಇಟ್ಟಾದ್ರೆ ಅವ್ರ ಹತ್ತಿರ ಮರಿಬೇಡ, ಅವ್ರ ಕೈ ಬಿಡಬೇಡ, ಒಂದು ಒಳ್ಳೆ ಸಿನಿಮಾ ಮಾಡಿಕೊಡ್ತಾರೆ. ಆವತ್ತಿನ ಕಾಲದ 25 ವರ್ಷದಿಂದ ನಮ್ಮ ನಾಗೇಶ್ ಕುಮಾರ್ ಪ್ರತಿಯೊಬ್ಬರಿಗೂ ಅವರೇ ಫೈನಾನ್ಸ್. ನನಗಾಗ್ಬೋದು, ರೈಮಾನ್ ಆಗ್ಬೋದು, ಒಂದಷ್ಟು ಜನಕ್ಕೆಲ್ಲ ಅವ್ರ ಹತ್ರ ನಮಗೆಲ್ಲ ಮನೆ ಇರ್ತಾರೆ ಇದ್ರು. ಎಲ್ಲ ರೀತಿ ಸಪೋರ್ಟ್ ಮಾಡ್ಕೊಂಬಂದ್ರೆ ಈ ಸಿನಿಮಾ ಥಿಯೇಟ್ರಲ್ಲಿ 100% ಹೋಗುತ್ತೆ. ಟಿ ವಿ ನೋಡಲಿ, ಎಲ್ಲಿ ನೋಡಲಿ ಅವ್ರ ಆಶೀರ್ವಾದ ಇರ್ತಾರೆ. ರೇಮಾನ್ ನೀವು ಒಳ್ಳೇದಾಗುತ್ತೆ. ಏನು ಇವಾಗ ಹೇಳ್ತಾರೆ ಇವತ್ತಿನ ಟೆಕ್ನಾಲಜಿ, ರಮೇಶ್ ಭಟ್ ಹೇಳಿದ್ರು ಬರೀ ಸುಳ್ಳು. ಇವತ್ತಿನ ದಿನ ಏನಾಗಿದೆ, ಸಿನಿಮಾ ಮಾಡೋದಲ್ಲ ದರಿದ್ರೆ ಏನು ತಂದಿಕ್ಬಿಟ್ಟವ್ರು ಅಂದರೆ ಕೆಲವು ಕುಡಿದ್ರು ಆಡಿಯನ್ಸ್ ಕಾಸು ಕೊಟ್ಟು ಕಳ್ಸೋ ಪರಿಸ್ಥಿತಿ ಹೋಗ್ಬಿಟ್ಟಾರೆ. ನಮ್ಮ ಚಿತ್ರ ಯಾವ ಮಟ್ಟಿಗೆ ಬಂದೈತೆ ಅಂದರೆ ಹೇಳಕ್ಕಳ ಕಸಾಯ ಆಯ್ತೈತೆ. ನಿಜವಾಗ್ಲೂ ಜನ 6 ಗಂಟೆ 5 ಗಂಟೆ ಕ್ಯೂ ಬಂದು ನೋಡ್ಕೊಂಡು ಪಿಕ್ಚರ್ ನೋಡ್ತಿದ್ರು. ಇವಾಗ ಥಿಯೇಟ್ರ್ ಬಂದು ಟಿಕೆಟ್ ಇಟ್ಕೊಳ್ತಾರೆ, ಬನ್ನಿ. ಈ ಪರಿಸ್ಥಿತಿ ಮಾಡಿಕೊಟ್ಟರು ಕೆಲವರು. ಅದಕ್ಕೆ ಸಿನಿಮಾ ಅನ್ನೋದು ಅದಲ್ಲ, ನಿಜವಾದ ಸಿನಿಮಾ ಒಳ್ಳೇದಾಗುತ್ತೆ. ಆ್ಯಕ್ಚುಲಿ ರೈಮಾನ್ 31ನೇ ತಾರೀಕು ಬರ್ತೀನಿ ನಾನು ಹೇಳಿದ್ರು ರೇಮಾನ್ 35 ಬರ್ತೀನಿ. ಆದರೆ ರಾಜ್ಯೋತ್ಸವ 1ನೇ ತಾರೀಕು ತುಂಬ ಜನ ಶುಕ್ರವಾರ, ಶನಿವಾರ, ಭಾನುವಾರ ನಮ್ಮ ಅಭಿಮಾನಿಗಳು ಹಬ್ಬ ಆಗ್ಬಿಡ್ತಾರೆ. ರೇಮಾನ್ ಮಿಸ್ ಮಾಡ್ಬಾರ್ದೆ. ಪಾಪ ಟೆಕ್ನಿಕಲ್ ಕೆಲಸ ಆಗಲಿಲ್ಲ, ಒಳ್ಳೇದಾಗಲಿ. ಅವ್ರಿಗೆ ಈ ಸಿನಿಮಾ ಮತ್ತೊಮ್ಮೆ ಏನು ಚೆನ್ನಾಗಿ ಹೋಯ್ತು, ಅದರಿಂದ ಡಬ್ಬಲ್ ಇಟ್ಟಾಗಿ ಒಳ್ಳೇದಾಗಲಿ. ಇಡೀ ನಮ್ಮೆಲ್ಲ ಅಭಿಮಾನಿಗಳೊಂದು ಖುಷಿ ಕೊಡೋ ಪಿಕ್ಚರು ಎಲ್ಲ. ಆಮೇಲೆ ಕಂಟೆಂಟ್ ಓರಿಯೆಂಟ್ ಸಿನಿಮಾ ಯಾವತ್ತೂ ಸೋಲಲ್ಲ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಇದೇ ಎಲ್ಲ ದಯವಿಟ್ಟು ಎಲ್ಲರ ಪಿಕ್ಚರ್ ನೋಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಸಿರಿಗನ್ನು ನಮ್ಗೆ ಟೈಮ್ ಆಗಿದೆ ಗೊತ್ತು, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಇಟ್ಬಿಡ್ತೀನಿ. ಮೊದಲನೇದಾಗಿ ವೇದಿಕೆ ಮೇಲೆ ಇರೋ ಎಲ್ಲ ಗಣ್ಯರು ತುಂಬ ಸೀನಿಯರ್ಸ್ ಆದ್ರೂ ಒಂಥರ ನಾನು ಅವ್ರಿಗೆ ಕುಟುಂಬಕ್ಕೆ ಸೇರಿದವ್ರು ಅಂತ ಹೇಳ್ತೀನಿ. ಯಾಕಂದ್ರೆ 10 ಜನ ಇಲ್ಲಿ ನೋಡಿದ್ರು 70% ಎಲ್ಲ ಸ್ನೇಹಲೋಕ ಟೀಮ್ ಇದು. ಕ್ರಿಕೆಟ್ ಆಡ್ತಾರೆ ಎವ್ರಿ ಮಂತ್ಲಿ ಸೆಕೆಂಡ್ ಸ್ಯಾಟರ್ಡೆ ಸ್ನೇಹಲೋಕ ಟೀಮ್. ನಾನು ಯಾವಾಗ ಹೋಗ್ತಾರೆ ನೋಡ್ತಾರೆ ಚಿಕ್ಕದಾಗಿ ಇರುವಾಗ ಒಂದೇ ಅರ್ಥ ಆಗಿದೆ ಅಲ್ಲಿ ಬಂದು ನೋಡಿದಾಗ. ಯೂಶಲಾಗಿ ಈ ಸಿನಿಮಾ ವಿಷ್ಣು ಸರ್ ಸಿನಿಮಾಗಳು ಮನೆ ಫೋನಲ್ಲಿ ಟಿವಿ ನೋಡ್ತಾ ಇರ್ತೀನಿ. ಸ್ಕ್ರೀನಲ್ಲಿ 3 ಸಾಂಗ್ ನೋಡಿದೆ ಅನ್ನಿಸ್ತು. ಅವಾಗ ನಾವು ಇವತ್ತು ದಿವಸಕ್ಕೆ ಏನೋ ಸಾಂಗ್ ಮಾಡ್ತೀವಿ, ಏನೋ ಶಾರ್ಟ್ ತೆಗಿತೀವಿ ಅನ್ಕೋತೀವಿ, ಎಲ್ಲ ಆಲ್ರೆಡಿ ಅಲ್ಲಿ ಆಗೋಗಿದೆ. ಅದನ್ನ ತೆಗಿರೋ ಸಾಕು ಇವತ್ತು ದಿವಸ ಸಿನಿಮಾ ಬರುತ್ತೆ. ಒಂದೇ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಸ್ನ ಮಾಡ್ತಾರೆ ನಾವು. ನಿಜವಾಗಿ ನೋಡಿದಾಗ ಅನಿಸ್ತು, ಎಷ್ಟು 25 ವರ್ಷ ಆದರೂ ಸಾಂಗ್ ಕೇಳಕ್ಕೆ ಎಷ್ಟು ಚೆನ್ನಾಗಿದೆ. ಒಂದು ತಂದೆ, ತಾಯಿ, ಅಜ್ಜಿ ಇವೆಲ್ಲ ಯಾವತ್ತೂ ಇವತ್ತು ನೋಡ್ತಾರಲ್ಲ ಸಿನಿಮಾಗಳಲ್ಲಿ. ಸೊ ಮತ್ತೆ ಕನ್ನಡ ಇಂಡಸ್ಟ್ರಿಲಿ ಆ ಥರ ಸಿನಿಮಾಗಳು ಮಾಡೋದಂತೂ ದೇವರೇ ಕಷ್ಟ. ಅಟ್ಲೀಸ್ಟ್ ಮಾಡಿದ ಸಿನಿಮಾಗಳನ್ನ ರಿಲೀಸ್ ಮಾಡಿ ಮತ್ತೆ ನೋಡಿ ಎಂಟರ್ಟೈನ್ ಆಗೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಒಳ್ಳೆಯದಾಗಿ, ಥ್ಯಾಂಕ್ ಯು. ನಾನು ನಮ್ಮ ಸಾಹಸ ಸಿಂಹ ಕರ್ನಾಟಕದ ಹೆಮ್ಮೆ ಅವ್ರನ್ನ ದೊಡ್ಡ ಹಬೀಬ್ ಫ್ಯಾನ್. ನಾನು ಐ ಆಮ್ ಇಸ್ ಬಿಗ್ ಫ್ಯಾನ್. ಅವ್ರ ಪಿಕ್ಚರ್ಗಳು ನೋಡ್ಕೊಬಿಟ್ಟು ನಾನು ಬೆಳೆದಿರೋದು, ಅವ್ರ ಸ್ಟೈಲ್ ನೋಡ್ಕೊಬಿಟ್ಟು ನಾನು ಬೆಳೆದಿರೋದು. ಅವರಂದ್ರೆ ನಾನು ಅಷ್ಟು ದೊಡ್ಡ ವ್ಯಕ್ತಿ ಇಲ್ಲ ಅವ್ರ ಬಗ್ಗೆ ಮಾತಾಡ್ಬೋದು ಅಂತ. ಬಟ್ ಯಜಮಾನ ಲೈಕ್ ಪಿಕ್ಚರ್ ಲೈಕ್ ಯಜಮಾನ ಯಾರು ಆ ಥರ ಪಿಕ್ಚರ್ ಮಾಡಲಿಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಥ್ಯಾಂಕ್ಸ್ ಟು ರೆಹಮಾನ್ ಸರ್ ಆ್ಯಂಡ್ ಥ್ಯಾಂಕ್ಸ್ ಟು ಎವ್ರಿ ಒನ್ ಹೂ ಆ್ಯಕ್ಟೆಡ್ ಇನ್ ದ ಮೂವಿ. ಅವರು ಈ ಪಿಕ್ಚರ್ಗೆ ಎಷ್ಟು ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ನಾಟ್ ಓನ್ಲಿ ನಾವು ಬಟ್ ಈವನ್ ದ ಜನರೇಷನ್ಸ್ ಟು ಕಮ್ ಯಾರ್ಯಾರು ನೋಡ್ತಾರೋ ಒಂದು ಮೆಸೇಜ್ ಹೋಗುತ್ತೆ ಅವ್ರಿಗೆ ಅಬೌಟ್ ಫ್ಯಾಮಿಲಿ. ನಮ್ಮ ವಿಷ್ಣು ಸರ್ ನಮ್ಮ ಜೊತೆ ಇಲ್ಲ ಅವರು, ಆದರೆ ಅವ್ರ ಪ್ರೀತಿ ಯಾವಾಗಲೂ ಇದ್ದೇ ಇರುತ್ತೆ. ಮಾಡುವಂತ ಸಮಯ ಈಗ ನಮ್ಮ ಪ್ರೀತಿಯ ಅನ್ನದಾತ ನಮ್ಮ ಯಜಮಾನ ರೆಹಮಾನ್ ಸರ್ ಅವರ ಮಾತುಗಳನ್ನ ಕೇಳೋಣ. ಮೊದಲನೇದಾಗಿ ನನ್ನ ಗುರುಗಳು, ನನ್ನ ಯಜಮಾನರು ಆದ ವಿಷ್ಣು ಸರ್ಗೆ ಅವರ ಪಾದಾರವಿಂದಗಳಿಗೆ ವಂದಿಸಿ
ದೃಷ್ಟಿ ಎತ್ತಿದ್ರೆ ನನಗೆ ಕನ್ನಡ ನೀರು ಬಂದ್ಬಿಡುತ್ತೆ, ಗೊತ್ತೇ ಇರಲ್ಲ ಹೆಂಗೆ ಹೋಗ್ತಿರುತ್ತೆ ಅಂತ ನೀರು ಅಂತ ಒಂದು ನಮ್ಮದು ಆಗುವ ಸಂಬಂಧ. ನನಗೆ ಯಾವತ್ತೂ ಅವರು ಪ್ರೊಡ್ಯೂಸರು ಅವ್ರು ಹೀರೋನ ಲೆವೆಲೇ ನಾವು ನಡೆದುಕೊಂಡಿಲ್ಲ. ಒಂದೇ ಫ್ಯಾಮಿಲಿನಾಗಿದ್ವಿ, 3 ಸಿನಿಮಾ ಮಾಡಿದೆ. ಬೈ ಚಾನ್ಸ್ ಅವ್ರು ಏನಾದರೂ ಇದ್ದಿದ್ರೆ ಇನ್ನೂ 3 ಸಿನಿಮಾ ಮಾಡ್ತಿದ್ದೆ. ಅವರು ಯಾವತ್ತೂ ನಾವು ಒಂದ್ಸಲ ಮನೆಗೆ ಹೋಗದೇ ಇದ್ರೆ ಯಾಕೆ ಬಂದಿಲ್ಲ, ಯಾಕೆ ಸಿನಿಮಾ ಮಾಡ್ತಿಲ್ಲ, ಬಾ ಮನೆಗೆ ಅಂತ ಕರೆಯೋರು. ಒಂದ್ಸಲ ಲಾಸ್ಟು ಹೋದೆ, ಇಲ್ಲ ಸರ್ ಸ್ವಲ್ಪ ದುಡ್ಡಿಗೆ ತೊಂದರೆ ಇದೆ ಅದಕ್ಕೆ ಮಾಡ್ತಿಲ್ಲ. ಯಾರು ಕೇಳಿದ್ರೆ ನಿನಗೆ ಸ್ಟಾರ್ಟ್ ಮಾಡಿ ಸಿನಿಮಾ ಅಂತ ಯಜಮಾನ ಮಾಡಿದ್ದು ಸ್ಟಾರ್ಟು ದುಡ್ಡಿಲ್ದರನ್ನೇ. ಆಮೇಲೆ ಯಜಮಾನ ಡಬ್ಬಿಂಗ್ ಟೈಮಲ್ಲಿ ಅವ್ರಿಗೊಂದು 5 ಲಕ್ಷ ರೂಪಾಯಿ ಡಬ್ಬಿಂಗ್ ಟೈಮಲ್ಲಿ ದುಡ್ಡು ಕೊಡ್ಬೇಕಾಗಿತ್ತು. ನಾನು ಶನಿವಾರ ಹೊತ್ತು ಹೇಳ್ಬಿಟ್ಟೆ, ಡಬ್ಬಿಂಗ್ 5 ಲಕ್ಷ ಕೊಡ್ತೀನಿ ಸರ್ ಬಂದ್ಬಿಡಿ ಅಂತ. ನಾಗೇಶ್ ಕುಮಾರ್ ಅವರು ನಮಗೆ ಇವರು ನಮ್ಮ ವೆಂಕಟೇಶ್ವರ ಸ್ವಾಮಿ ಇದ್ದಂಗೆ ತಿರುಪತಿ ಅವರೇ ಫೈನಾನ್ಸ್. ಈ ಶನಿವಾರ ಕೊಡ್ತೀನಿ ಅಂದರು, ಶನಿವಾರ ಹೋದೆ ಯಾವುದು ದುಡ್ಡು ಬಂದಿದ್ರೆ ಆಗಲ್ಲ ಅಂತ ಹೇಳ್ಬಿಟ್ರು. ನಾನು ಡಬ್ಬಿಂಗ್ ಕಳಿಸ್ಬಿಟ್ಟಿದ್ದೀನಿ ಕೊಡ್ತೀನಿ ಅಂತ. ಅಲ್ಲಿ ಡಬ್ಬಿಂಗ್ ಮಾಡ್ತಾರೆ ವಿಷ್ಣು ಸರ್, ಅವ್ರಿಗೆ 5 ಗಂಟೆಗೆ ಕೊಡೋವಾಗ ದುಡ್ಡು. ನಾಗೇಶ್ ಕುಮಾರ್ ಸೋಮವಾರ ಕೊಡ್ತೀನಿ, ಸೋಮವಾರ ಇಸ್ಕೊಂಡು ಹೋಗಿ ಅಂದ್ಬಿಟ್ರು. ಹೆಂಗಪ್ಪ ವಾಪಸ್ ಹೋಗೋದು ಅಲ್ಲಿಗೆ ಸ್ಟುಡಿಯೋ ಹತ್ರ ಅಂತ ನಾನು ನಮ್ಮ ದೇವ್ರಿಗೆ ಅಸೋಸಿಯೇಟ್ ಡೈರೆಕ್ಟರ್ಗೆ ಹೇಳಿದೆ, ಇಲ್ಲ ಒಂದು 2 ವೀಕ್ ಪೆಂಡಿಂಗ್ ಮಾಡಿಬಿಟ್ಟು ಡಬ್ಬಿಂಗ್ ಮಾಡೋಕ್ಕೆ ಹೇಳೋ, ಸೋಮವಾರ ನಾನು 5 ಲಕ್ಷ ಕೊಟ್ಟು ಮಾಡಿ ಡಬ್ಬಿಂಗ್ ಮಾಡಿದೆ ಅಂತ. ಆಯಿತು ಸರ್ ಹೇಳ್ತೀನಿ ಅಂತ ಹೇಳಿದೆ ಸರ್ಗೆ. ನಾನು 6 ಗಂಟೆ ಆಗೋಯ್ತು, ಮುಗಿದೋಗುತ್ತೆ ಹೋಗಿದ್ದಾರೆ ಅಂತ ನಾನು ಸೀದಾ ಚಾಮುಂಡೇಶ್ವರಿಗೆ ಹೋದರೆ ಅಲ್ಲೇ ನಿಂತಿದ್ರು. ನಾನು ಹೋಗಿದ್ರೆ ನಾನು ಹೋದ್ರೆ ಏನ್ರಿ 5 ಲಕ್ಷ ಸೋಮವಾರ ಕೊಡ್ತೀರಾ, 2 ದಿನ ಪೆಂಡಿಂಗ್ ಇರ್ಬೇಕಾ? ಓ ಇದು ಬೇರೆನಾ? ಆಯ್ತು 2 ದಿನ ಪೆಂಡಿಂಗ್ ಇಟ್ಟಿದ್ದೀನಿ ನೋಡಿ ಬರ್ತೀನಿ ಅಂತ ಹೋದ್ರು. ಆಮೇಲೆ ದೇವ್ರು ಹೇಳಿದ್ರು, ಇಲ್ಲ ಸರ್ ಪೂರ ಮಾಡಿಬಿಟ್ರು, ಯಾವುದು ಪೆಂಡಿಂಗ್ ಇಟ್ಟಿಲ್ಲ. ಇದೇ ಫಸ್ಟ್ ಟೈಮ್ ಪ್ರೊಡ್ಯೂಸರ್ಗೆ ಆ ರೀತಿ ಮಾಡಿರೋದು ಅವ್ರು ಫಸ್ಟ್ ಟೈಮ್ ಅಂತ ನನಗೆ ಯಾರೋ ಬೇರೆಲ್ಲ ಹೇಳಿದ್ದು. ಅಂತ ಒಂದು ಮನೋಭಾವ ನಮ್ಮ ಅಭಿಮಾನ ಮಾಡ ಇತ್ತು ಅಂತ. ವಿಷ್ಣು ಸರ್ ಇದ್ದಿದ್ರೆ ಇನ್ನೂ ದೊಡ್ಡ ಮನುಷ್ಯ ಅಂತ ಒಂದು ಸಿನಿಮಾ ಮಾಡ್ತಿದ್ದೆ. ಇನ್ನೂ ಸಿನಿಮಾ ನಾನು ಈ ಲೆವೆಲ್ಗೆ ಇರ್ತಿರ್ಲಿಲ್ಲ, ತುಂಬ ಚೆನ್ನಾಗಿರ್ತಿದ್ದೆ. ಆದ್ದರಿಂದ ಅವನ್ನ ನೆನೆಸ್ಕೊಳ್ಳೋಕ್ಕೆ ಆಗಲ್ಲ. ವೇದಿಕೆ ಮಾಡಿರುವ ಎಲ್ಲ ಗಣ್ಯರಿಗೆ, ನನ್ನ ಸ್ನೇಹಿತರಿಗೆ ಎಲ್ಲ ಹೊಂದಿಸಿ, ನಮ್ಮ ವೆಂಕಟಸ್ವಾಮಿ ನಮ್ಮ ಮುನಿಸ್ವಾಮಿ ಭಾಳ ದೊಡ್ಡ ಮನುಷ್ಯ, ಅವ್ರ ಬಗ್ಗೆ 2 ಮಾತು ಹೇಳಬೇಕು. ಅವ್ರು ನನಗೆ ಸಿನಿಮಾ ತಾಣಕ್ಕೆ ಬಂದ ದಿವಸದಿಂದ ಇವತ್ತವರೆಗೂ ಅದೇ ವಿಶ್ವಾಸ, ಅದೇ ಪ್ರೀತಿಯಲ್ಲಿದ್ದಾರೆ. ಯಾವುದಕ್ಕೂ ಅವರು ಯೋಚನೆ ಮಾಡಲ್ಲ. ಆ ಥರ ಒಂದು ವ್ಯಕ್ತಿ. ಅವ್ರಿಗೂ ಸ್ವಲ್ಪ ಎಲ್ಲರೂ ಬಂದಿದೆ ರಿಲೀಸ್ ಟೈಮಲ್ಲಿ. ನಮ್ಮ ಶಿವಪ್ರಕಾಶ್ ವಕೀಲರು ಸಾಲ್ವ್ ಮಾಡಿಕೊಟ್ಟಿದ್ದಾರೆ. ಅದರಿಂದ ಏನು ತೊಂದರೆ ಆಗಲ್ಲ ಅಂತ ಅನಿಸ್ಕೊಂಡು ನಾವು ರಿಲೀಸ್ ಮಾಡೋಕ್ಕೆ ಪ್ಲಾನ್ ಮಾಡ್ತಿದ್ದೀವಿ. ಅವರಿಗೆ ನಮಗೆಲ್ಲರಿಗಿಂತ ಮುಖ್ಯವಾಗಿ ಅವರಿಗೆ ದೇವರು ಒಳ್ಳೇದು ಮಾಡಲಿ. ಅವ್ರು ಮಾಡೋದು ಖರ್ಚು ಮಾಡಿದ್ದಾರೆ. ನಮ್ಮ ಸಿನಿಮಾ ಇರ್ಬೋದು, ನಾವು ಕೊಟ್ಟಿರ್ಬೋದು, ಬಟ್ ಅವ್ರ ಖರ್ಚು ಅಷ್ಟು ನಂಬಿ ಖರ್ಚು ಮಾಡಿದ್ರಲ್ಲ, ಅದು ದೊಡ್ಡ ಮಾತು. ಅವ್ರಿಗೆ ಒಳ್ಳೇದಾಗಲಿ. ದೇವರು ಅವ್ರಿಗೆ ಇನ್ನೂ ಬೇಕಾದ್ರೆ ನಾನು ಹುಚ್ಚನ ಅವರಿಗೆ ಕೊಟ್ಟಿದ್ದೀನಿ. ಹುಚ್ಚನ ಅವರೇ ರಿಲೀಸ್ ಮಾಡ್ತಾರೆ, ಸುದೀಪ್ದವ್ರದ್ದು. ಅದು ಚೆನ್ನಾಗಿ ಹೋಗುತ್ತೆ ಅಂತ ಒಂದು ನಂಬಿಕೆ ಇದೆ. ಇದನ್ನು ದಯಮಾಡಿ ನಾನೆಲ್ಲ ಹೀರೋಗಳ ಅಭಿಮಾನಿಗಳಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ. ನಿಮ್ಮೆಲ್ಲ ಅಭಿಮಾನಿಗಳಿಗೆ ಹೇಳಿ, ವಿಷ್ಣು ಸರ್ ಬಗ್ಗೆ ಸ್ವಲ್ಪ ಗೌರವ ಮಾಡಿ, ನಿಮ್ಮೆಲ್ಲ ಅಭಿಮಾನಿಗಳು ಬಂದು ಸಿನಿಮಾ ನೋಡಿ ಅಂತೇಳಿ. ಅವಾಗ ಒಂದು ದೊಡ್ಡ ಹಿಟ್ ಆಗುತ್ತೆ. ಎಲ್ಲ ಅಭಿಮಾನಿಗಳು, ಸುದೀಪ್ ಅಭಿಮಾನಿಗಳು, ದರ್ಶನ ಅಭಿಮಾನಿಗಳು, ಯಶು ಎಲ್ಲ ಅಭಿಮಾನಿಗಳು ಬಂದು ಏನೋ ಒಂದು ದೊಡ್ಡ ಹೀರೋ, ದೊಡ್ಡ ಇವರಲ್ಲ ಅಂತ ವಿಷ್ಣು ಸರ್ ಬಗ್ಗೆ ಗೌರವ ಇಟ್ಟು ಸಿನಿಮಾ ನೋಡಿ ದೊಡ್ಡದ್ರಲ್ಲಿ ಅವೆಲ್ಲ ಚೆನ್ನಾಗಿ ಹೋಗಿ ಮಾಡಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ದಯಮಾಡಿ ಈ ಕನ್ನಡ ಚಿತ್ರರಂಗದಲ್ಲಿ ನಮ್ಮ ರಮೇಶ್ ಭಟ್ ಸರ್ ಹೇಳಿದಂಗೆ ಭಾಳ ಅಧ್ವಾನ ಆಗೋಗಿದೆ. ಅದ್ರ ಬಗ್ಗೆ ಹೇಳಿದ್ರೆ ನಾವು ಗಂಟೆ ಆಗುತ್ತೆ. ಎಲ್ಲರೂ ಹೇಳೋದು ನಾನು ಹೇಳೋದಿಲ್ಲ. ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ನಾವು ಪ್ಯಾನ್ ಇಂಡಿಯಾ ಸಿನಿಮಾ 96ಗೆ ಮಾಡಿದ್ದೆ. ನಮ್ಮ ಮುದ್ದುರಾಜ್ ಡೈರೆಕ್ಟರ್ ಬಂದರೆ
ಅವ್ರು ಲೇಟ್ ಆಗಿರೋದಂತ ಅವಾಗಲೇ ಒಂದು ಪ್ಯಾರಡೇ ಸಿನಿಮಾ ಮಾಡಿಕೊಟ್ಟಿದ್ರು. 3 ಲ್ಯಾಂಗ್ವೇಜ್ ನಾನೇ ಮಾಡಿದ್ದೆ 98 ಅದು ಯಾವ ಪ್ಯಾನ್ ಇಂಡಿಯಾ ಈಗ ಗೊತ್ತಿಲ್ಲ ನನಗೆ. ಪ್ಯಾರಂಗಿ ಅಂತಾರೆ, ಇಂಡಿಯಾ ಅಂತಾರೆ. ಒಂದು ಒಳ್ಳೆ ಟೈಟ್ಲ್ ಇಲ್ಲ. ಒಂದು ಸಿನಿಮಾ ಅಂದರೆ ಒಂದು ಮನೆತನ ಗೌರವವಾಗಿ ಬಂದ ಸಿನಿಮಾ ನೋಡೋಕ್ಕೆ ನಡೆಯುವ ನನಗೆ ಕರೆಗೆ ನೀರು ಹೋಗಿ ಸಿನಿಮಾ ಟೈಟ್ಲು ಈಗ ಬರ್ತಾವೆ. ಡೆವಿಲ್ಲು, ಮ್ಯಾಕ್ಸು, ಮಾರ್ಕು ಟೈಟಲ್ ಹೇಳ್ತಾರೆ. ನಾನು ಹೀರೋ ಬರೋಲ್ಲ ಎಲ್ಲ ಟೈಟ್ಲು. ಈ ಥರ ಟೈಟ್ಲಿಗೆ ನಾವು ಸಿನಿಮಾಗೆ ಹೋಗ್ತೀವಿ ಅಂದರೆ ಮನೆಗೆ ಯಾವುದೊಂದು ಯಜಮಾನ ಒಂದು ತುಂಬಿದ ಮನೆಗೆ ಹೋಗ್ತೀವಿ ಅಂದರೆ ಸಂಸಾರ ಹೋಗ್ಬನ್ನಿ ಅಂತ ಮನೆ ಕಳಿಸ್ತಾರೆ. ಮ್ಯಾಕ್ಸ್ ಹೋಗ್ತೀವಿ ನಾನು, ಡೆವಿಲ್ಗೆ ಹೋಗ್ತೀವಿ, ಗಂಡ ಹೆಂಡತಿ ಹೊಡೆದು ಕಳಿಸ್ತಾರೆ. ಅಲ್ಲ ವಿಷಯ ನಿಜ ಕರೆಕ್ಟ್ ನೋಡಿ. ರವಿ ಶ್ರೀವಾಸ್ತವ ಹೇಳಿದ ಇಲ್ಲ ನಾನು ಮಾಡಿದ್ರು ತಪ್ಪೇ ನಾನು ಹೇಳ್ತಿರೋದು. ನನ್ನ ಮನಸ್ಸಿಗೆ ಅನಿಸಿದ್ದು ಹೇಳ್ಬಿಟ್ಟೆ, ತಪ್ಪೇನಿಲ್ಲ. ಆದ್ರಿಂದ ದಯಮಾಡಿ ನನ್ನ ನಿರ್ಮಾಪಕರು ಮಂಜು ಅವರಿದ್ದಾರೆ, ಫ್ಯಾಮಿಲಿಗೆ ಒಂದು ಸಿನಿಮಾ ನೋಡೋಂಥ ಸಿನಿಮಾ ಮಾಡಿ. ಈಗ ಮಲ್ಲೊಂದು ಸಿನಿಮಾ ಮಾಡಿದ್ದಾರೆ, ಮಾರುತ ಅಂತ ಟೈಟ್ಲ್ ಇಟ್ಟಿದ್ದಾರೆ. ನನಗೆ ಸಂತೋಷ ಆಗುತ್ತೆ ಆ ಥರ ಟೈಟ್ಲ್ ಇದೆ. ಪಿಕ್ಚರ್ಗಳು ನೋಡೋಣ, ವಿಷ್ಣು ಪ್ರಿಯ ಅಂತ ಮಾಡಿದ್ರು ನಮ್ಮ ಇರುತ್ತೆ. ಅಂಥವೆಲ್ಲ ಸಿನಿಮಾ ನೋಡೋಕ್ಕೆ ನೋಡೋಣ ಅನ್ಸುತ್ತೆ. ಅದು ಬಿಟ್ಟು ಈ ಟೈಟ್ಲ್ ಕೇಳಿಬಿಟ್ರೆ ಪೇಪರ್ ನೋಡಿಬಿಟ್ರೆ ಇದು ಯಾವ ಸಿನಿಮಾ ಕನ್ನಡ ಇಂಡಸ್ಟ್ರೀಸ್ ಈ ಲೆವೆಲಿಗೆ ಬಂತ. ಇದು ಕುವೆಂಪು ನಾಡು, ಎಲ್ಲರ ಕವಿಗಳು ಹುಟ್ಟಿದ ನಾಡು, ಧಾರಾವಾಹಿಗಳು ಹುಟ್ಟಿದ ನಾಡು. ಇಂಥ ನಾಡಿನಾಗೆ ಎಂತೆಂಥ ಕವಿಗಳು, ನಾವು ರಾಜ್ಯ ಅಲ್ಲ, ಈ ರಾಜ್ಯ ಅಲ್ಲ, ಬೇರೆ 10 ರಾಜ್ಯ ಕೊಡುವಷ್ಟು ಕವಿತೆ ಇಲ್ಲಿದ್ದಾವೆ, ಕವನ ಇಲ್ಲಿದ್ದಾವೆ, ಕಾದಂಬರಿ ಇಲ್ಲಿದ್ದಾವೆ. ನಮ್ಮ ಕರ್ನಾಟಕದ ಕಾದಂಬರಿಗಳನ್ನ 100 ರಾಜ್ಯಕ್ಕೆ ಕೊಡ್ಬೋದು, ಅಷ್ಟು ಕಾದಂಬರಿ ಇದ್ದಾವೆ. ಅದು ಬಿಟ್ಟು ಕಾದಂಬರಿ ಇಟ್ಕೊಂಡು ಒಳ್ಳೆ ಸಿನಿಮಾ ಮಾಡಿ ಯಾಕೆ ನೋಡೋಲ್ಲ? ನೋಡ್ತಾರೆ. ನೀವು ಜನ ಆದಿತ್ಯ ಪಡಿಸ್ತಿದ್ದೀರಾ, ಈ ಥರ ಸಿನಿಮಾ ಮಾಡಿ. ಮಂಜು ಅವ್ರಿಗೆ ಒಂದು ವಿನಂತಿ, ದಯವಿಟ್ಟು ನೀವು ಮುಂದೆ ಇನ್ನೂ ಜೋರ ಸಿನಿಮಾ ಮಾಡಬೇಕು. ಫ್ಯಾಮಿಲಿ ಟೈಟಲ್ ಬೇಕು, ಫ್ಯಾಮಿಲಿ ಬರೋಂಥ ಪಿಕ್ಚರ್ ಜಮೀನ್ದಾರ ಬರೋ ಒಳ್ಳೊಳ್ಳೆ ಟೈಟಲ್ ನೀವು ಸಿನಿಮಾ ಮಾಡಿದ್ದೀರಾ. ಆ ಥರ ಸಿನಿಮಾ ಮಾಡಿ. ನಮ್ಮ ರಮೇಶ್ ಯಾದವ್ ಅವರು ಒಳ್ಳೆ ದೊಡ್ಡ ಪ್ರೊಡ್ಯೂಸರು, ದೊಡ್ಡ ಸಿನಿಮಾ ಮಾಡಿದ್ದಾರೆ. ಯಾಕೆ ವೇದಿಕೆ ಮಾಡಿ ಸಂಕೋಚ ಆಯ್ತು, ಬರೋಕ್ಕೆ ಬರಲಿಲ್ಲ. ದಯವಿಟ್ಟು ಎಲ್ಲರಲ್ಲೂ ಬೇಡ್ಕೊಳ್ಳೋದು, ಒಳ್ಳೆ ಸಿನಿಮಾಕ್ಕೆ ಪ್ರೋತ್ಸಾಹ ಕೊಡಿ, ಯಜಮಾನ ನೋಡಿ ಆಶೀರ್ವದಿಸಿ. ಮಾರಾಟ ಒಂದು ಪ್ರೋಗ್ರಾಮ್ ದೊಡ್ಡ ಕಾಣುತ್ತೆ. ನನಗೆ ಎದಕ್ಕಿಲ್ಲ, ಯಾರು ಏನು ಎದಕ್ಕೆ? ನಾನು ಇದೇ ಕೇಳಿದ್ರು, ನಾನೇ ಕೇಳಿದ್ರು. ವಿಷ್ಣು ಸರ್ ಬೇಡ ಅಂದರು. ನಾನು ವಿಷ್ಣು ಸರಿಗೆ ಬಹಳ ಕಷ್ಟಪಟ್ಟು ಒಪ್ಸಿದ್ದೀನಿ ಆ ಪ್ರೇಮನ. ಅವಾಗ ಅಡ್ವಾನ್ಸ್ ತಗೊಳಕ್ಕೆ ಗೊತ್ತಿತ್ತ ರೇಮನ್ನ ಇರುತ್ತೆ ಚೆನ್ನಾಗೆ. ಈಗ ಮಹಾನಟಿನ ಏನು ಅಂತಾರೆ ಭಾರತಿ ಮೇಡಮ್ ಅವರಿಗೆ ಕರೆಯಕ್ಕೆ ಹೋಯ್ತು. ಅವ್ರ ಆರೋಗ್ಯ ಸರಿ ಇಲ್ಲ, ನಾನೇ ನೋಡಿದೆ. ಅವ್ರ ಆರೋಗ್ಯ ಸರಿ ಇದ್ದ ಕಾರಣ ನಾವು ಕರೆಯಕ್ಕೂ ಮನಸ್ಕೊಡ್ಲಿಲ್ಲ. ಬೇಡ, ಅಲ್ಲೇ ಕೂತ್ಕೊಂಡು ಅವರೆಲ್ಲ ಅಲ್ಲೇ ಥ್ಯಾಂಕ್ಸ್ ಹೇಳಿದ್ರು. ನಿಮ್ಗೇನಾದ್ರು ಮುಂದೆ ಬಂದ್ರೆ ಕರಿತೀನಿ ಅಂದ್ರು. ಅದು ಬೇರೆ ಪ್ರಶ್ನೆ. ಏನು ನಾನು ಕರೆದ್ರೆ ನಾನು ಕುತ್ಕೊಳ್ಳೋಕ್ಕೂ ಹೋಗಿ ಮಹಾನಟಿ ಅದು ನನ್ನ ಹೋಗುವ ಯಜಮಾನ ಮಾಡಿದ್ಮೇಲೆ ನೀನು ಮಹಾನಟಿ. ಯಜಮಾನ ಮಾಡೋಕ್ಕಿಂತ ಮುಂಚೆ ಯಾವ ನಟಿ ನೀನು ಗೊತ್ತಿದೆಯಾ? ಅಲ್ವಾ ಸರ್? ತಪ್ಪೇನಿಲ್ಲ ಹೇಳೋದ್ರಾಗೆ. ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಬಾರ್ದು. ನಾನು ನೇರವಾಗಿ ಹೇಳೋದು ಮನುಷ್ಯ. ಈಗ ನಮ್ಮ ಶಶಿಕುಮಾರ್ ಬಗ್ಗೆ, ನಮ್ಮ ಶಶಿಕುಮಾರ್ ನಮ್ಮ ಬ್ರದರ್ ಇದ್ದಂಗೆ. ಅವರು ನಮ್ಮ ದುರ್ಗದಲ್ಲಿ MP ಆದ ನಮ್ಮ ಪಿಕ್ಚರ್ಗೆ ಪೂಜೆಗೆ ಬಂದು ಅವರು ಈ ರೀತಿ ಈ ಕನ್ನಡ ಯೂನಿವರ್ಸ್ ಆಕ್ಟಿಂಗ್ ಮಾಡೋದು ನಾನೇ ಕನಸನ್ನ ತಿಳ್ಕೊಂಡಿಲ್ಲ. ಆ ಸೀನ್ ಮಾಡ್ಬೇಕಾದ್ರೆ, ಶೂಟಿಂಗ್ ಮಾಡ್ಬೇಕಾದ್ರೆ ಮೈಸೂರಿನಾಗೆ ಆ ಶೂಟಿಂಗ್ ಆಗಿ ಹತ್ಬಿಟ್ಟೆ ನಾನು. ಆಮೇಲೆ ಎಷ್ಟು ಸಲ ಹತ್ತಿದ್ದೇನೋ ಗೊತ್ತೇ ಇಲ್ಲ ಅವ್ರ ಆಕ್ಟಿಂಗ್. ನಮ್ಮ ಅಭಿಜಿತ್ತು ಅಷ್ಟೇ, ಅರೆಸ್ಟ್ ಮಾಡೋ ಸೀನ್ ಶೂಟ್ ಮಾಡಿದ್ವಿ ಅಲ್ಲೇ ಆಲ್ದೂರಾಗೆ.
ಆದರೆ ಮಾತಾಡ್ತಿದ್ರೆ ನನಗೆ ಗಣ್ಣ ನೀರು ಹೋಗ್ತಲೇ ಇದೆ ಅವ್ರಿಗೆ. ಇದು ಕಲಾವಿದರ ಲಕ್ಷಣ. ಅದ್ರ ಬಿಟ್ಟು ಇವರು ಮಾರಾಟ ಅನ್ನೋದು ಐತಲ್ಲ, ಇವರು ನಿಜವಾದ ಮಾರಾಟರು. ಯಾಕಂದ್ರೆ ಕೃತಜ್ಞತೆ ಇಟ್ಕೊಂಡು ಬಂದು ನಮ್ಮ ರಮೇಶ್ ಭಟ್ ಸರ್ ವಯಸ್ಸಾಗಿದೆ, ದೊಡ್ಡವರು, ವಿಷ್ಣು ಸರ್ ಸಮಕಾಲಿಕರು, ಅವ್ರು ಕರ್ನಾಟಕ ಬರ್ತೀನಿ ಸರ್ ಅಂದರು. ಎಷ್ಟು ಹೋಗ್ತಾನೆ ಅವ್ರದ್ದು. ಓದ್ಲಾಗೆ ನಾನು ಕರೆದಿದ್ದವ್ರಿಗೆ, ಸರ್ ನೀವು ಓದ್ಲೇಬೇಕು ದೊಡ್ಡವರು, ರೇಮನ್ ಸರ್ ನಿರ್ಮಲದಿಂದ ಬರ್ತೀನಿ, ಸ್ವಲ್ಪ ಲೇಟ್ ಆಗತ್ತೆ ಬರ್ತೀನಿ. ಖುಷಿ ಆಯ್ತು ನನಗೆ. ಆ ರೀತಿ ಇರಬೇಕು ಬರ ಭಾವನೆ. ನಮ್ಮ ರಾಜೇಶ್ ಶರ್ಮಾ ಸರ್ ಫುಲ್ ಬಿಜಿ ಯಾವಾಗಲೂ, ಆದ್ರೆ ಅವರ ಸಾಂಗು ಗುರುಗು ಪ್ರೇಮಚಂದ್ರ ಮಂದಟ್ಟಿ ಇಟ್ಲ ಹಂಗೆ ತಿರುಗಿರ್ತಾರೆ. ವಾಪಸ್ ಹೋಗ್ತೀನಿ ಸರ್. ಅಫಿಷಿಯಲ್ ಆಗಿ ಎಷ್ಟು ಕಲೆಕ್ಷನ್ ಆಗಿದೆ ಸರ್ ಆ ಕಾಲಕ್ಕೆ? ಆ ಕಾಲಕ್ಕೆ ಒಂದು 35 ಕೋಟಿ ಅವರಿಗೆ ಫೈನಾನ್ಸಿಯರು ಅವ್ರಿಗೆಲ್ಲ ಲೆಕ್ಕ ಚೆನ್ನಾಗಿ ಗೊತ್ತು. ಅವರೇ ಹೇಳಿದ್ರು 35 ಕೋಟಿ ಅಂತ. ನಮಗೆ 1.5 ಕೋಟಿ ಬಂತು ಅಷ್ಟೇ. ಅವ್ರಿಗೂ ಗೊತ್ತಿದೆ. ಅವ್ರು ಮನಸ್ಸು ಮಾಡಿದ್ರೆ ಅವ್ರು 10 ಕೋಟಿ ಬರೋದು, ಮನಸ್ಸು ಮಾಡಲಿಲ್ಲ ಅವರು. ಒಂದು ಏರಿಯಾ ಅಡ್ಡೇರಿ ಇಟ್ಕೊಳ್ಳೋದಾದ್ರೆ ಕೊಟ್ಬಿಡಿ, ಫಸ್ಟ್ ಇಟ್ಕೊಳ್ಳಿ, ಹೋಗಿ ಶಿವಮೊಗ್ಗ ಕೊಡೋದು ನೋಡಿ. ಇಟ್ಕೊಳ್ಳಿ ಶಿವಮೊಗ್ಗ ಒಂದು ವರ್ಷ ಹೇಳಿದ್ರೆ ಒಂದೇ ಇಟ್ಕೊಂಡಿಲ್ಲ ಸರ್ ಅವರು, ಒಂದು ಇಟ್ಕೋಬೇಕಿತ್ತು. ಅದೃಷ್ಟನ ಬೇಕಲ್ಲ, ದುಡ್ಡು ಬೇಕಲ್ಲ ಸರ್. ಅವ್ರ ಪರಿಹರಿಸಿದ್ರು ಪಾಪ ಅವ್ರ ಸೆಟಲ್ಮೆಂಟ್ ನೋಡ್ಕೊಳ್ತಾರೆ. ಕಮ್ಮಿ ಆದ್ರೆ ಇದೆ ಸರ್, ಮತ್ತೆ ಅವ್ರಿಂದ ಓಡಾಡ್ತಾರೆ. ಅದು ಅವ್ರ ಭಾವನೆ.